ಹಾಯ್ ಹಲೋ ನಮಸ್ತೆ ಫ್ರೀಡಮ್ ಮನಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಅಫ್ಕೋರ್ಸ್ ಮಾರ್ಚ್ 8ನೇ ತಾರೀಕು ವುಮೆನ್ಸ್ ಡೇ ಇದೆ. ಇಡೀ ದೇಶ ಪ್ರಪಂಚ ಅದನ್ನ ಸೆಲೆಬ್ರೇಟ್ ಮಾಡುತ್ತೆ. ಸೊ ನಾವು ಸ್ಪೆಷಲ್ ಆಗಿ ಈ ವೀಕ್ ನ ವುಮೆನ್ಸ್ ವೀಕ್ ಅಂತ ಮಾಡಿದೀವಿ. ಸೊ ಯಾರೆಲ್ಲ ಹೆಣ್ಮಕ್ಳು ಸಾಧನೆಯನ್ನ ಮಾಡಿದ್ದಾರೆ ಅವ್ರನ್ನ ಪ್ರತಿದಿನ ನಾವು ಒಂದು ಲೈವ್ ಪ್ರೋಗ್ರಾಮ್ ಮಾಡಿ ಅವ್ರ ಜೊತೆ ಮಾತಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈ ಒಂದು ಪ್ರಯತ್ನದಲ್ಲಿ ಮೊದಲನೇ ಲೈವ್ ಅಲ್ಲಿ ನಮ್ಮ ಜೊತೆ ಇರ್ತಕ್ಕಂಥವ್ರು ಪ್ರಿಯಾ ಜೈನ್ ಅಂತ. ಇವರು ನಮ್ಮ ಮೆಂಟರ್ಸ ಹೌದು. ಚಾಕ್ಲೇಟ್ ಮೇಕಿಂಗ್ ಕೋರ್ಸ್ ನ ಮಾಡ್ಕೊಟ್ಟಿದ್ದಾರೆ. ಹಾಗೆ ಚಾಕ್ಲೇಟ್ಸ್ ನ ಮಾಡುವ ಮೂಲಕ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಸಿಹಿಯನ್ನ ಹಂಚ್ತಾ ಇದ್ದಾರೆ. ಸೊ ಮೊದಲಿಗೆ ಅವರನ್ನ ಸ್ವಾಗತ ಮಾಡೋಣ. ಮ್ಯಾಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಆಲ್ ವೆಲ್, ಆಲ್ ವೆಲ್. ಫಸ್ಟ್ಲಿ ಮುಂಚೆನೆ ಹೇಳ್ತಾ ಇದ್ದೀನಿ ನಿಮ್ಗೆ, ಯಾಕಂದ್ರೆ ಮಾರ್ಚ್ 8 ಬಹುಶಃ ನಾವಿಲ್ಲಿ ಸಿಗಕ್ಕಾಗಲ್ಲ. ಹ್ಯಾಪಿ ವುಮೆನ್ಸ್ ಡೇ. ಸೊ ಫಸ್ಟ್ ನೀವು ನಮ್ ಜೊತೆ ಲೈವ್ ಅಲ್ಲಿ ಆಕ್ಚುಲ್ ಆಗಿ ಇಲ್ಲಿ ಕೂರ್ತಾ ಇರೋದು. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಸ್ಪೀಕ್ ಟು ಯು ಟುಡೇ. Such an honor. The honor is mine. ಪ್ರತಿಯೊಬ್ರು ಕೂಡ ಆಸೆ ಪಡ್ತಾರೆ, ನಾನು ಏನಾದ್ರೂ ಒಂದ್ ಮಾಡ್ಬೇಕು, ಹೌಸ್ ವೈಫ್ ಆಗಿರ್ಬಾರ್ದು, ಹಾಗೆ ಹೀಗೆ ಅಂತ. ಸೊ ನಿಮ್ಮ ಜರ್ನಿ ಹೇಗ್ ಶುರು ಆಯ್ತು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಪ್ರಿಯಾ ಅವರೇ? ಡೆಫಿನೆಟ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ತುಂಬಾ ಸ್ಮಾಲ್ ರೀತಿಯಲ್ಲಿ, ಒಂಥರ ಹಾಬಿ ತರ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನನಗೂ ನಿಮ್ ತರಾನೇ ಆಕ್ಟಿವ್ಲಿ ಜರ್ನಲಿಸಮ್ ಅಂಡ್ ಫುಲ್ ಟೈಮ್ ಜಾಬ್ ಅದೆಲ್ಲ ಇತ್ತು. ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಮೋರ್ ಆಫ್ ಅ ಸ್ಮಾಲ್ ಥಿಂಗ್. ಅಂದ್ರೆ ನಾನು ನೈಟ್ ಅಲ್ಲಿ ಮನೆಗ್ ಬಂದಾದ್ಮೇಲೆ, ನಿಮ್ಗೆ ಗೊತ್ತಿದೆ ಹೇಗಿರುತ್ತೆ ನಮ್ಮ ಸ್ಕೆಡ್ಯೂಲ್ಸ್ ಎಲ್ಲ ಮೀಡಿಯಾ ಅವ್ರದ್ದು. ಮನೆಗ್ ಬಂದಾದ್ಮೇಲೆ ಒಂಚೂರು ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡೋದು ಸ್ಟಾರ್ಟ್ ಮಾಡಿದೆ. ನನಗೂ ನಿಮ್ ತರ ಒಂದು ಟೀಮ್ ಇತ್ತು, ವೇರ್ ಐ ಗೇವ್ ದಮ್ ಆಲ್ ಸ್ಯಾಂಪಲ್ಸ್. ನಾನು ಎಲ್ರಿಗೂ ಫೀಡ್ಬ್ಯಾಕ್ ಗೆ ಅಂತ ಸ್ಯಾಂಪಲ್ಸ್ ಕೊಟ್ಟಿದ್ದೆ. ಸೊ ಸುಮಾರು ಜನ ಅದನ್ನ ತಗೊಂಡು ಇಷ್ಟಪಟ್ರು. ಅಂಡ್ ಮೈ ಫಸ್ಟ್ ಆರ್ಡರ್, ಇನ್ಫ್ಯಾಕ್ಟ್ ನಮ್ ಟೀಮ್ ಅಲ್ಲೇ ಒಬ್ರು ಹೇಳಿದ್ರು, ನನಗೆ ಈ ತರ ಒಂದ್ ಚಿಕ್ಕ ಹ್ಯಾಂಪರ್ ಮಾಡ್ಕೊಡಿ, ನಾನು ಹಾಗೆ ಈಸ್ಕೊಳಲ್ಲ, ನಾನು ಐ ವಾಂಟ್ ಟು ಪೇ ಫಾರ್ ದಿಸ್ ಅಂತ ಇನ್ಸಿಸ್ಟ್ ಮಾಡಿ ಅವರು ಒಂದು ಆರ್ಡರ್ ಕೊಟ್ರು. ಸೊ ನನ್ ಜರ್ನಿ ಆ ರೀತಿ ನೋಡಕ್ ಹೋದ್ರೆ, ಅಂಡ್ ಇಟ್ ವಾಸ್ ಅನ್ ಆರ್ಡರ್ 200 rupees, 200 ರೂಪಾಯಿಗಿತ್ತು ಆ ಆರ್ಡರ್. ಫಸ್ಟ್ ಪೇಡ್ ಆರ್ಡರ್. ಅಂದ್ರೆ ತುಂಬಾ ಜನ ಹೇಳ್ತಿದ್ರು ನಂಗೂ ಏನಾದ್ರು ತಂದ್ಕೊಡು, ಇಲ್ಲ ನಂಗೆ ಮಾಡ್ಕೊಡಿ ಅಂತ. ಬಟ್ ದಟ್ ವಾಸ್ ದ ಫಸ್ಟ್ ಟೈಮ್ ಸಂಬಡಿ ಇನ್ಸಿಸ್ಟೆಡ್. ದಟ್ ಈಸ್ ವೆನ್ ನನಗೆ ಅದೊಂದು ಯೋಚನೆ ಬಂದಿದ್ದೆ ಫಸ್ಟ್ ಟೈಮ್. ಬಿಕಾಸ್ ಒಂದ್ ಸ್ಯಾಲ್ರಿ ಬರ್ತಾ ಇದೆ ಅಂತ ಹೇಳಾದ್ಮೇಲೆ ನಾವೆಲ್ಲ ಸ್ವಲ್ಪ ಕಂಫರ್ಟ್ ಆಗ್ಬಿಡ್ತೀವಿ. ನಮ್ಗೆಲ್ಲ ಒಂಥರ ಬರ್ತಿದೆ ಅಲ್ಲ ಸಾಕು, ಇಟ್ಸ್ ಓಕೆ, ಎವ್ರಿಥಿಂಗ್ ಎಲ್ಸ್ ಇಸ್ ನಾಟ್ ನೀಡೆಡ್ ಅಂತ ಅನ್ಸುತ್ತೆ. ಬಟ್ ಒನ್ಸ್ ಸಂಬಡಿ ಟೆಲ್ಸ್ ಯು ಇಲ್ಲ ನೀವು ಇದನ್ನ ಪುಷ್ ಮಾಡಿ ಅಂತ ಹೇಳೋರು ಸಿಕ್ಕಿದಾಗ ನಿಮ್ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಗಿತ್ತು. ನಾನು ಮೇನ್ಲಿ ಕಲ್ತಿದ್ ಚಾಕ್ಲೇಟ್ ಮೇಕಿಂಗ್, ನಮ್ಮ ಅಣ್ಣನ್ ಚಾಕ್ಲೇಟ್ಸ್ ತುಂಬಾ ಇಷ್ಟ ಅಂತ. ಸೊ ಅಲ್ಲಿಂದ ಕಲ್ತಿದ್ದು. ಅದಾದ್ಮೇಲೆ ಈ ತರ ಫೀಡ್ಬ್ಯಾಕ್ ಚೆನ್ನಾಗ್ ಬರ್ತಾ ಇತ್ತು. ಅದಾದ್ಮೇಲೆ ಆರ್ಡರ್ಸ್ ಬರೋದ್ ಸ್ಟಾರ್ಟ್ ಆಯ್ತು. ಸೊ ದಟ್ ಈಸ್ ಹೌ ಐ ಗ್ರೂ ಇಟ್. ನಾನು ಒಂದೇ ಸಲ 10 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಐ ಹ್ಯಾವ್ ಟು ಮೇಕ್ ದಿಸ್ ವರ್ಕ್ ಅಂತ ನಾನು ಆ ಪ್ರೆಷರ್ ಅಲ್ಲಿ ಬಂದಿಲ್ಲ. ತುಂಬಾ ಸ್ಲೋ ಸ್ಟಡಿ, ವಾಟ್ ಯು ಸೇ, ಅದ್ರ ಬಗ್ಗೆ ಸ್ಟ್ರೆಸ್ ತಗೊಳ್ದೇನೆ ಕೆಲಸ ಮಾಡಿ ಐ ಸ್ಟಾರ್ಟೆಡ್ ದೇರ್. ಬಿಕಾಸ್ ನೀವು ತುಂಬಾನೇ ಆಗ್ಲೇಬೇಕು ಅಂತ ನೀವು ಇದ್ ಮಾಡಿದ್ರೆ ನಿಮ್ಗೆ ಆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅಂಡ್ ಮೀಡಿಯಾ ಇಸ್ ಆಲ್ರೆಡಿ ಅ ವೆರಿ ಸ್ಟ್ರೆಸ್ಫುಲ್ ಜಾಬ್. ಸೊ ನಿಮಗೆ ಅದ್ರಲ್ಲಿ ಇನ್ನು ನಾವೇ ಅದನ್ನ ಸ್ಟ್ರೆಸ್ ಇನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂದ್ರೆ ಅದು ಸ್ವಲ್ಪ ಇಟ್ ಸೌಂಡ್ಸ್ ಅ ಲಿಟಲ್ ಫೂಲಿಶ್. ಸೊ ಸ್ಟಾರ್ಟ್ ಮಾಡಾದ್ಮೇಲೆ ಥ್ಯಾಂಕ್ಫುಲಿ ಐ ಹ್ಯಾಡ್ ಗ್ರೇಟ್ ರೆಸ್ಪಾನ್ಸ್. ಅಂಡ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ಓಕೆ. ಸೊ ಮ್ಯಾಮ್, ಸ್ಟಾರ್ಟ್ ಮಾಡಿದಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ನಾನು ನನ್ನ ವರ್ಕ್ ಶಾಪಿಗೆ ಸುಮಾರು 1500 rupees ಏನೋ ಕೊಟ್ಟಿದ್ದೆ ಕಲ್ತ್ಕೊಳಕ್ಕೆ. ಅದಾದ್ಮೇಲೆ ಐ ಥಿಂಕ್ ಅರೌಂಡ್ 3000 rupees ಮೆಟೀರಿಯಲ್ಸ್ ತಗೊಂಡೆ. ಅದ್ರಲ್ಲಿ ಆಲ್ಮೋಸ್ಟ್ 3000 1 ಮಂತ್ ಅಲ್ಲಿ, ಅಂದ್ರೆ ನಮ್ ಸ್ಯಾಲ್ರಿ ಬರೋದ್ರಲ್ಲಿ ಒಂಚೂರು ದುಡ್ಡು ತೆಗೆದ್ಬಿಟ್ಟು 500, 700, 1000 ಆ ತರ ಹಾಕ್ತಾ ಹಾಕ್ತಾ ಐ ಥಿಂಕ್ ಇನ್ ದ ಫಸ್ಟ್ ಇಯರ್ ನಾನು ಸುಮಾರು 10-20 ಸಾವಿರ ನಾನು ಬರೀ ಸ್ಯಾಂಪಲ್ಸ್ ಕೊಟ್ಟಿದ್ದೀನಿ. ಅಂದ್ರೆ ಐ ಹ್ಯಾವ್ ಸ್ಪೆಂಟ್ ದಟ್ ಮಚ್. ಅದ್ರಲ್ಲಿ ನಾನು ಬಿಸ್ನೆಸ್ ತೆಗ್ದಿರ್ಲಿಲ್ಲ ಇನಿಷಿಯಲಿ. ಬಿಕಾಸ್ ಜನರಿಗೆ ನಿಮ್ ಪ್ರಾಡಕ್ಟ್ ಏನಿದೆ ಅಂತ ಗೊತ್ತಾಗಲ್ಲ ಅಂತ ಇರೋವರೆಗೂ ದೇ ವಿಲ್ ನಾಟ್ ಗಿವ್ ಯು ಬಿಸ್ನೆಸ್. ಸೊ ನಾನು ಅದು ಫಸ್ಟ್ ಇನಿಷಿಯಲಿ ಐ ಥಿಂಕ್ ಅರೌಂಡ್ 6-7,000 ನಾನು ಸ್ಯಾಂಪಲ್ಸ್ ಹಾಗೆ ಕೊಟ್ಟಿದ್ದೀನಿ. ಅದಾದ್ಮೇಲಿಂದ ಒಂಚೂರು ರೊಟೇಷನ್ ಬೇಸಿಸ್ ಅಲ್ಲಿ ಹಾಕ್ತಾ ಹೋದೆ. ಸೊ ಐ ಥಿಂಕ್ ನೀವು ಇನಿಷಿಯಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ಕೇಳಿದ್ರೆ 1500 ಫಾರ್ ವರ್ಕ್ಶಾಪ್, 3,000 to 4,000 ಫಾರ್ ರಾ ಮೆಟೀರಿಯಲ್ಸ್. ಸೊ ವಿದಿನ್ 6,000 ಅಂತ ಹೇಳ್ಬೋದು. ಓಕೆ. ಆಕ್ಚುಲಿ ನಾವೇನಾದ್ರೂ ಮಾತಾಡ್ಬೇಕಾದ್ರೆ ಹೇಳಿದ್ರೆ 5,000 ಬಂತ, ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತೆ, 5,000ಕ್ಕೆ ಯಾವ ಬಿಸ್ನೆಸ್ ಆಗತ್ತೆ ಗುರು, ಈಗೇನೋ ಒಂದು ಪಾರ್ಟಿ ಮಾಡ್ಬೇಡ ಆಮೇಲೆ ಅಂತ ಹೇಳ್ತಾರೆ. ಬಟ್ ಯೋಚನೆ ಮಾಡಿ ಪ್ಲಾನ್ ಮಾಡಿದ್ರೆ ದಟ್ಸ್ ದ ಬೇಸ್ ಅನ್ನೋದು ಆಕ್ಚುಲಿ ಯಾರಿಗೂ ಗೊತ್ತಿರಲ್ಲ. ಸೊ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರೆಲ್ಲ ನಮ್ಮನ್ನ ನೋಡ್ತಾ ಇದ್ದಾರೋ ಆ 500 ರೂಪಾಯಿ ನಾವು ಸೇವ್ ಮಾಡೋದು ಕೂಡ ಮ್ಯಾಟ್ರ್ ಆಗತ್ತೆ ಇಲ್ಲಿ. ಸೊ ಒಂದ್ ಪರ್ಸನಲ್ ಕ್ವೆಶನ್ ಇದೆ. ಬೀಯಿಂಗ್ ಇನ್ ಮೀಡಿಯಾ ಏನಾದ್ರೂ ಮಾಡ್ಬೇಕು ಅಂತ ಯು ಚೋಸ್ ದಿಸ್ ಚಾಕ್ಲೇಟ್ ಬಿಸ್ನೆಸ್.
ಬಟ್ ಇದನ್ನ ಯಾಕೆ ಚೂಸ್ ಮಾಡಿದ್ರಿ? ವಾಟ್ ಆಕ್ಚುಲಿ ಇಸ್ ಚಾಕ್ಲೇಟ್ ಮೇಕಿಂಗ್? ನಾನ್ ಯಾಕೆ ಚೂಸ್ ಮಾಡಿದ್ರೆ ಅಂತ ನಾ ಹೇಳಿದ್ದಲ್ಲ, ನಮ್ಮ ಅಣ್ಣಂಗೆ ಇಷ್ಟ. ಸಿ ದಿಸ್ ಇಸ್ ಲೈಕ್ ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ ಫ್ಯಾಮಿಲಿಯಲ್ಲಿ ಒಂದಷ್ಟು ದೇರ್ ಆರ್ ರಿಚುವಲ್ಸ್ ಅಂತ ಹೇಳಕ್ಕಾಗಲ್ಲ, ಒಂದಷ್ಟು ಟ್ರೆಡಿಷನ್ಸ್ ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಯುವರ್ ಡಾಟರ್ ಆರ್ ಯುವರ್ ಸನ್ ಲೈಕ್ ಸಮಥಿಂಗ್, ನೀವು ಎವ್ರಿ ಇಯರ್ ಅವ್ರ ಬರ್ಡೇ ಕೇಕ್ ಮಾಡ್ತೀರಾ, ಇಲ್ಲ ನಿಮ್ ಡ್ಯಾಡಿಗೆ ಏನೋ ಇಷ್ಟ ಅದನ್ನ ಅಡ್ಗೆ ಮಾಡಿ, ಲೈಕ್ ಐ ಯೂಸ್ ಟು ಡೂ ದಿಸ್ ವೀಕ್ಲಿ. ನಮ್ ಜಾಬ್ ಇಟ್ಕೊಂಡು ವೀಕ್ಲಿ ಐ ಯೂಸ್ ಟು ಕುಕ್ ಸಮಥಿಂಗ್ ಎಟ್ ಹೋಮ್. ದಟ್ ಯೂಸ್ ಟು ಬಿ ದ ಸ್ಟಾರ್ಟಿಂಗ್ ಆಫ್ ದಿಸ್ ಎಂಟೈರ್ ಥಿಂಗ್. ಸೊ ವೀಕ್ಲಿ ನಂದು ಯಾವ ದಿವಸ ವೀಕ್ಲಿ ಆಫ್ ಇರ್ತಿತ್ತು, ನಾನು ಏನಾದ್ರೂ ಒಂದು ಅಡ್ಗೆ ಮಾಡಿ ಡಿಫ್ರೆಂಟ್ ಆಗಿರೋದು, ಅಂದ್ರೆ ನಾಟ್ ವಾಟ್ ವಿ ಈಟ್ ಎವ್ರಿ ಡೇ, ಸಮಥಿಂಗ್ ಸ್ಪೆಷಲ್, ಅದೆಲ್ಲರ ಮನೇಲಿ ಇರುತ್ತೆ. ಅದೇ ರೀತಿಯಲ್ಲಿ ನಾನು ನಮ್ಮ ಅಣ್ಣನ ಬರ್ಡೇಗೆ ಎವ್ರಿ ಇಯರ್ ಕೇಕ್, ಐ ಟ್ರೈ ಅ ಡಿಫ್ರೆಂಟ್ ಕೈಂಡ್ ಆಫ್ ಕೇಕ್ ಎವ್ರಿ ಇಯರ್ ಫಾರ್ ಹಿಸ್ ಬರ್ಡೇ. ಆ ವರ್ಷ ವರ್ಕ್ಶಾಪ್ ಬಗ್ಗೆ ಕೇಳಿದ್ದೆ. ಓಕೆ, ಲೆಟ್ ಮಿ ಗೋ ಸಿ, ಬನಾಯ ತೋ ಬನಾಯ ನೈ ತೋ ಚಲೇಗಾ ಅಂತ ನಾನು ಹೋಗಿದ್ದೆ. ಇಟ್ ವಾಸ್ ನಾಟ್ ಅದು ಆ ಇಂಟೆಂಟ್ ಇಟ್ಕೊಂಡು ಹೋಗಿದ್ದೆ ಅಂತ ನಾನು ಹೇಳಿದ್ರೆ ನಿಜವಾಗ್ಲೂ ಸುಳ್ಳಿರುತ್ತೆ. ಸೊ ನಾನ್ ಹೋಗಿದ್ದ ಏನಕ್ಕೆ ಅಂತ ಹೇಳಿದ್ರೆ, ಇಟ್ ವಾಸ್ ಮೋರ್ ಆಫ್ ಅ ಫ್ಯಾಸಿನೇಷನ್ ಅಂತ ಹೇಳ್ಬೋದು. ಏನಿದು ಅಂತ ನೀವ್ ಇವಾಗ ಕೇಳಿದ್ರಲ್ಲ, ವಾಟ್ ಈಸ್ ಚಾಕ್ಲೇಟ್ ಮೇಕಿಂಗ್, ಅದೇ ರೀತಿ ಫ್ಯಾಸಿನೇಷನ್ ಇಟ್ಕೊಂಡು ಐ ವೆಂಟ್ ಫಾರ್ ದ ವರ್ಕ್ಶಾಪ್. ಗೇವ್ ಟು ಮೈ ಬ್ರದರ್, ಹೂ ವಾಸ್ ವೆರಿ ಹ್ಯಾಪಿ. ಅವ್ರಿಗೆ ಅದು ಅಷ್ಟಿಷ್ಟ ಆಯ್ತು. ಸೊ ಹಿ ಸೆಡ್ ದಿಸ್ ಇಸ್ ಎಕ್ಸಲೆಂಟ್ ಅಂತ. ಅದು ನಮ್ಮ ಮನೆಯಲ್ಲಿ ಆ ಲೆವೆಲ್ ಕಾಂಪ್ಲಿಮೆಂಟ್ ಕೊಡೋದೇ ದೊಡ್ಡ ವಿಷಯ. ನೋ ಬಡಿ ಗಿವ್ಸ್ ಯು ಅ ಕಾಂಪ್ಲಿಮೆಂಟ್. ಓಕೆ, ಊಟ ಮಾಡ್ಬಿಟ್ಟು ಏನು ಹೇಳಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಇಟ್ ವಾಸ್ ಗುಡ್. ಊಟ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೆಲ್ಲೋ ಆ ಲೆವೆಲ್ಗೆ ಹೋಗ್ಬಿಡುತ್ತೆ. ದಟ್ ಇಟ್ ಮಸ್ಟ್ ಬಿ ಎಕ್ಸಲೆಂಟ್ ಅಂತ. ಸೊ ದಟ್ ಈಸ್ ವೇರ್ ನನ್ ಫಸ್ಟ್ ಟೈಮ್ ಐ ಗಾಟ್ ಅ ಲಿಟಲ್ ಧೈರ್ಯ ಅಂತ ಹೇಳ್ಬೋದು. ಇನ್ನೊಂದು, ಅಷ್ಟು ಸೇವಿಂಗ್ಸ್ ಮಾಡಿ ನಾನ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಇಟ್ ವಾಸ್ ಮೋರ್ ಆಫ್ ಐ ವಾಸ್ ಹ್ಯಾವಿಂಗ್ ಫನ್. ನನಗೆ ಅದು ಇಷ್ಟ ಆಗ್ತಾ ಇತ್ತು, ನಾನು ಮಾಡ್ತಾ ಇದ್ದೆ, ಅಂಡ್ ಇಟ್ ಕಂಟಿನ್ಯೂಡ್, ಅಂಡ್ ಟಿಲ್ ಟುಡೇ ಇಟ್ ಕಂಟಿನ್ಯೂಸ್, ವಿಚ್ ಇಸ್ ಗ್ರೇಟ್. ಬಟ್ ಕೆಲವ್ರಿಗೆ ಏನಾಗುತ್ತೆ, ಅದೇ ನೀವು ಹೇಳ್ದಾಗೆ, ವೈ ದಿಸ್ ಓನ್ಲಿ, ದಿಸ್ ಒನ್ ಕೇಮ್ ಟು ಮಿ. ನಂದು ಇನ್ನೊಂದಿದೆ, ಮೈ ಬಿಸ್ನೆಸ್ ಅಂಡರ್ ದ ಸೇಮ್ ಬ್ರ್ಯಾಂಡ್. ನಾನು ಸೋಪ್ ಮೇಕಿಂಗ್ ಕೂಡ ಮಾಡ್ತೀನಿ. ನಂದು ಒರಿಜಿನಲ್ ಪ್ಯಾಷನ್ ಇದ್ದಿದ್ದು ಸೋಪ್ ಮೇಕಿಂಗ್. ಸೊ ಐ ಮೇಕ್ ಸೋಪ್ಸ್, ಐ ಮೇಕ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಐ ಮೇಕ್ ಲೋಷನ್ಸ್, ಅದೆಲ್ಲ ನಾನು ಮಾಡ್ತೀನಿ. ದಟ್ ಈಸ್ ಮೈ ಪ್ಯಾಷನ್ ಪ್ರಾಜೆಕ್ಟ್. ಓಕೆ, ಆಕ್ಚುಲಿ ಚಾಕ್ಲೇಟ್ ಮೇಕಿಂಗ್ ಬಿಕೇಮ್ ಅ ಪ್ಯಾಷನ್ ಪ್ರಾಜೆಕ್ಟ್ ಬಿಕಾಸ್ ನಾನು ಆಫ್ಟರ್ ಅ ಪಾಯಿಂಟ್ ಯು ಡೋಂಟ್ ಟ್ರೀಟ್ ಚಾಕ್ಲೇಟ್ ಆಸ್ ಅ ಚಾಕ್ಲೇಟ್, ಯು ಟ್ರೀಟ್ ಇಟ್ ಲೈಕ್ ಅ ಮೀಡಿಯಂ. ಸೊ ನಂದು ನಾನು ಚಾಕ್ಲೇಟ್ ಅಲ್ಲಿ ಒಂದು ತಾಜ್ ಮಹಲ್ ಮಾಡಿದೀನಿ, ಮರ್ಮೇಡ್ಸ್ ಮಾಡಿದೀನಿ. ಸೊ ಇಫ್ ಈಗ ಲೈಕ್ ಲೆಟ್ಸ್ ಸೇ ಇಟ್ಸ್ ಯುವರ್ ಬರ್ಡೇ ಅಂಡ್ ಯು ಲೈಕ್ ಸಮಥಿಂಗ್, ಓಕೆ, ನಿಮಗೆ ಬರ್ಡೇಗೆ ಮೋಸ್ಟ್ ವಿಮೆನ್ ಲೈಕ್ ಅ ಮೇಕಪ್ ಥೀಮ್ಡ್ ಚಾಕ್ಲೇಟ್, ಇಲ್ಲ ಅವರಿಗೆ ಫ್ರೂಟ್ ಅಂಡ್ ನಟ್ ಚಾಕ್ಲೇಟ್ ತುಂಬಾ ಇಷ್ಟ ಇರುತ್ತೆ, ಇನ್ನೊಂದು ರಮ್ ಅಂಡ್ ರೈಸಿನ್ ತುಂಬಾ ಇಷ್ಟ ಇರುತ್ತೆ, ಅದು ಈಸಿಯಾಗಿ ಸಿಗಲ್ಲ. ಸೊ ಫಾರ್ ಮೀ ನಾವು ಚಾಕ್ಲೇಟ್ ಮೇಕಿಂಗ್ ಇಸ್ ಮೋರ್ ಆಫ್ ಅ ಮೀಡಿಯಂ ದ್ಯಾನ್ ಅ ಜಸ್ಟ್ ಚಾಕ್ಲೇಟ್ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಮೋರ್ ಲೈಕ್ ಕ್ಲೇ. ಮಕ್ಳನ್ನ ನೋಡಿದ್ರೆ ಒಂದಷ್ಟು ಕ್ಲೇ ಕೊಟ್ರೆ ಅವ್ರಿಗೆ ಬೇರೆ ಬೇರೆದೆಲ್ಲ ಮಾಡ್ಕೊಡ್ತಾರೆ. ಒಂದು ಕಾರ್ ಮಾಡ್ತಾರೆ, ಒಂದು ಫ್ಲವರ್ ಮಾಡ್ತಾರೆ. ಆ ತರ ನನಗೆ ಇವಾಗ ಇಟ್ ಇಸ್ ಲೈಕ್ ಅ ಪ್ಯಾಷನ್ ಫಾರ್ ಮೇಕಿಂಗ್ ಥಿಂಗ್ಸ್ ಮೋರ್ ದೆನ್ ಚಾಕ್ಲೇಟ್ ಇಟ್ಸ್. ಸೊ ನನಗೆ ಅದು ಡಿಸೈನ್ ಎಲಿಮೆಂಟ್ ಅಲ್ಲಿ ನಾವು ಏನ್ ಮಾಡ್ಬೋದು, ಈಗ ವಿಮೆನ್ಸ್ ಡೇ ಬರ್ತಾ ಇದೆ, ಅದರಲ್ಲಿ ವಿ ಮೇಡ್ ಅ ಸೆಟ್ ಆಫ್ ಕ್ರೌನ್ಸ್ ಫಾರ್ ದ ವಿಮೆನ್ ಬಿಕಾಸ್ ಎವ್ರಿಬಡಿ ಈಸ್ ಟೇಕಿಂಗ್ ಚಾರ್ಜ್ ಆಫ್ ದರ್ ಲೈಫ್. ನೀವು ಯಾವುದೇ ಯು ಮೀಟ್ ಎನಿ ವುಮನ್, ವೆದರ್ ಶಿ ಈಸ್ ವರ್ಕಿಂಗ್ ಪ್ರೊಫೆಷನಲ್, ವೆದರ್ ಶಿ ಈಸ್ ಅಟ್ ಹೋಮ್, ತುಂಬಾ ಅಂಡರ್ಮೈನ್ ಮಾಡ್ತೀವಿ ನಾವು, ಮನೇಲಿ ತಾನೇ ಇರೋದು ಅಂತ. ದ ಅಮೌಂಟ್ ಆಫ್ ವರ್ಕ್ ದೇ ಡೂ, ನೋ ಬಡಿ ಕ್ಯಾನ್ ಡೂ. ಸೊ that there was a whole hamper in which we made crown shape soaps ಮಾಡಿದೀವಿ, crown shape chocolates ಮಾಡಿದೀವಿ, the entire like a queen theme ಅಂತ ಹೇಳ್ಬೋದು. Because I believe that all women are queens at the end of the day and as such should be treated that way. So that is where it started. Now of course it is now regular chocolates ಕೂಡ ಮಾಡ್ತೀವಿ for corporate orders and all. They don't need designs. Designer is the retail part. ಈಗ ನಿಮ್ ಬರ್ಡೇ ಇದೆ, ಇಲ್ಲ ಯು ಆರ್ somebody special to you. If it's their birthday, you want something special, so you will send a chocolate bouquet. So there's like 100 things that you can do with chocolate. It's really like clay modeling. Only it is design element ನನಗೆ ಸ್ವಲ್ಪ ಇಷ್ಟ. Like I am more passionate about design. Okay. So ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮ್ಯಾಮ್ ಇದು? ನಂದು ಈ ವರ್ಷ it will be 9 years. It has been 9 years. We started in Jan 2014 officially. Registration ಎಲ್ಲ ಮಾಡಿಸ್ಕೊಂಡೆ. 2013 ಇಂದ had started experimenting, giving chocolates, forcing everybody to try my chocolate. ಅದೆಲ್ಲ 2013 ಅಲ್ಲಿ ಸ್ಟಾರ್ಟ್ ಆಗಿತ್ತು. By 2014 I think my father also saw that ಒಂಥರ ಇಂಟ್ರೆಸ್ಟ್ ಇದೆ, ಬೆಳಿಬಹುದು ಅಂತ. ಅವ್ರು ಒಂದ್ ದಿವಸ ಜಸ್ಟ್ ಹೇಳಿದ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೋ, ನಾಳೆ ದಿನ ಬೇಕಾಗ್ಬೋದು, ಬೇಡ ಅಂದ್ರೆ ಯುವರ್ ಎನಿವೇ ಡೂಯಿಂಗ್ ಯುವರ್ ಜಾಬ್ ಅಂತ. ಬರೀ ಅದು ಒಂಥರ ಪ್ಯಾಸಿವ್ಲಿ ಐ ಗಾಟ್ ಇಟ್ ರಿಜಿಸ್ಟರ್ಡ್ ಆಲ್ಸೋ. ಇವನ್ ದೋ ಇಟ್ ಕಾಸ್ಟ್ ಕ್ವೈಟ್ ಅ ಬಿಟ್ ಆಫ್ ಮನಿ, ಐ ವಾಸ್ ಲೈಕ್ ಓಕೆ, ಏನೋ ಒಂದು ಇನ್ವೆಸ್ಟ್ಮೆಂಟ್ ತರ ನೋಡ್ಕೊಂಡೆ ಅದನ್ನ. ಅಂಡ್ ಫ್ರಮ್ 2013 I started, but 2014 onwards we are official. So technically 10 ವರ್ಷ ಆಯ್ತು ಈ ವರ್ಷ, ಬಟ್ 9 ಅಂತ ಹೇಳ್ಬೋದು. ಓಕೆ, ಆಕ್ಚುಲಿ ಪ್ಯಾಕ್ ಚಾಕ್ಲೇಟ್ಸ್ ತಗೊಳ್ತೀವಲ್ಲ ನಾವು ಕೆಲವು ಬ್ರಾಂಡ್ಸ್, ಲೆಟ್ಸ್ ನಾಟ್ ನೇಮ್ ಇಟ್,
ಅದನ್ನ ನೋಡಿದ ತಕ್ಷಣ ಯೂಶುವಲಿ ಸಾಮಾನ್ಯ ಜನರು ಯೋಚನೆ ಮಾಡೋದು, ನಾವೀಗ ಏನೇ ಹೇಳಿದ್ರು ಮಾಡ್ಬೋದು ಅಂತ, ಅಯ್ಯೋ ಆ ಬ್ರ್ಯಾಂಡ್ ತರ ನಾವ್ ಮಾಡಕ್ಕಾಗತ್ತಾ, ಫಿನಿಶಿಂಗ್ ಕೊಡಕ್ಕಾಗತ್ತಾ, ಟೇಸ್ಟ್ ಕೊಡಕ್ಕಾಗತ್ತಾ ಅಂತ ಯೋಚನೆ ಮಾಡ್ತೀವಿ. ಸೊ ಒಂದು ಹೆಜ್ಜೆ ಇಡೋದಕ್ ಹೋಗಲ್ಲ. ಬಟ್ ಅದಕ್ಕೆ ಕಂಪೀಟ್ ಮಾಡೋ ಟೇಸ್ಟ್ ಅಂತ ಹೇಳೋದು, ಅದಕ್ಕಿಂತ ಚೆನ್ನಾಗಿರೋ ಟೇಸ್ಟ್ ಕೊಡೋದು ಸಾಧ್ಯತೆ ಇರುತ್ತೆ. ಬಿಕಾಸ್ ಉದಾಹರಣೆ ನಾವು ತಗೊಳ್ಬೇಕು ಅಂತಂದ್ರೆ, ಮನೇಲೂ ಕ್ಯಾರೆಟ್ ಹಲ್ವಾ ಮಾಡ್ತೀವಿ, ಇಟ್ ಇಸ್ ಟೇಸ್ಟಿಯರ್. ಅದೇ ನಾರ್ಮಲ್ ಅಂಗಡಿಯಲ್ಲೂ ಸಿಗುತ್ತೆ, 5 ಸ್ಟಾರ್ ಅಲ್ಲೂ ಸಿಗುತ್ತೆ. 5 ಸ್ಟಾರ್ ಹೋದ್ರೆ 500 ರೂಪಾಯಿ ಕೊಡ್ತೀವಿ ಒಂದ್ ಸ್ವಲ್ಪ ತಿನ್ನೋದಕ್ಕೆ, ನಾರ್ಮಲ್ ಅಂಗಡಿಯಲ್ಲಿ. ಸೊ ಇಟ್ಸ್ ಜಸ್ಟ್ ದ ಮೇಕಿಂಗ್ ಅಂಡ್ ದ ಪ್ಲೇಸ್ ದ ಡಿಫರ್ಸ್. ಸೊ ಎಕ್ಸಾಕ್ಟ್ ಆಗಿ ಖಂಡಿತವಾಗ್ಲೂ ನಾವು ಮಾಡ್ಬೋದು. ಇದೇ ರೀತಿ ಆಕ್ಚುಲಿ ನಿಮ್ಮಿಂದ ಕಲ್ತಂತಹ ಕೆಲವು ಸ್ಟೂಡೆಂಟ್ಸ್ ಮನೆಗೆ ನಾನು ಹೋಗಿದ್ದೆ, ನಾನ್ ಟೇಸ್ಟ್ ಮಾಡಿದೆ. ಓ ವಂಡರ್ಫುಲ್. ಹಾ, ಓಕೆ. ಬಿಕಾಸ್ ಒಂದು 5 ಜನರ ಮನೆಗೆ ನಾನು ಹೋಗಿ ಇಂಟರ್ವ್ಯೂಸ್ ಮಾಡಿದ್ದೆ, ಟೇಸ್ಟ್ ಮಾಡಿದೆ. ದೇವರ್ ಲೈಕ್, ಮ್ಯಾಮ್ ಫಾರಿನ್ ಅಲ್ಲಿ ನಮಗೆ ಡ್ರೈ ಫ್ರೂಟ್ ಚಾಕ್ಲೇಟ್ ಸಿಗುತ್ತೆ ಗೊತ್ತಾ, ಒಳಗಡೆ ಡ್ರೈ ಫ್ರೂಟ್ ಮೇಲೆ ಚಾಕ್ಲೇಟ್ ಇದ್ ಮಾಡೋದು. ಐ ಟ್ರೈಡ್ ದಿಸ್ ಬಿಕಾಸ್ ಇಂಡಿಯಾದಲ್ಲಿ ಇದಿಲ್ಲ. ಅವ್ರವ್ರದೇ ಆದ ಒಂದು ಇನೋವೇಷನ್ಸ್ ನ ಮಾಡ್ತಾ ಇದಾರೆ. ಕೆಲವರು ಟೀಚರ್ ಆಗಿದ್ದು ಪಾರ್ಟ್ ಟೈಮ್ ಅಂತ ಮಾಡ್ತಾ ಇದಾರೆ. ಸೊ ಈ ರೀತಿ ನೋಡ್ಬೇಕಾದ್ರೆ ಏನು ಒಂದು ಹೆಣ್ಮಕ್ಳು, ಓಕೆ ನಾನು ಏನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕು ನನ್ನ ಫ್ಯಾಮಿಲಿಗೆ. ಅಫ್ಕೋರ್ಸ್ ಹೌಸ್ ವೈಫ್ಸ್ ಆರ್ ಗ್ರೇಟ್, ಬಿಕಾಸ್ ನನ್ನ ತಾಯಿ ಕೂಡ ಹೌಸ್ ವೈಫ್. ಅವ್ರು ಮಾಡಿರೋಷ್ಟು ನಾನ್ ಮಾಡಕ್ ಆಗಲ್ಲ ಇವತ್ತು. ಬಟ್ ಸ್ಟಿಲ್ ಅದನ್ನ ಮೀರಿ ಯಾರೆಲ್ಲ ನಾನು ಕೆಲ್ಸ ಮಾಡ್ಬೋದು, ಮಾಡ್ತೀನಿ, ನನ್ನ ಒಂದು ಆರ್ಥಿಕ ಸ್ವಾತಂತ್ರ್ಯ ನಾ ಕಂಡ್ಕೊಳ್ತೀನಿ ಅಂತ ಒಂದೊಂದು ದಾರಿ ಹುಡ್ಕೊಳ್ತಾ ಇರ್ತಾರಲ್ಲ, ಅದು ನಿಜವಾಗ್ಲೂ ಖುಷಿ ಆಗತ್ತೆ ಅದನ್ನ ನೋಡಿದ್ರೆ. ಸೊ ಇನ್ ದಿಸ್ ಕೇಸ್ ನೀವು ನಮಗೋಸ್ಕರ ಸ್ಪೆಷಲಿ ಒಂದು ಕೋರ್ಸ್ ಮಾಡ್ಕೊಟ್ಟಿರೋದಕ್ಕೆ ಅಗೇನ್ ಐ ಆಮ್ ಟೆಲಿಂಗ್ ಯು ಥ್ಯಾಂಕ್ಸ್. ಬಿಕಾಸ್ ನಿಮ್ಮ ಸೀಕ್ರೆಟ್ಸ್ ನ ರಿವೀಲ್ ಮಾಡಿದಿರಿ, ಹೇಗ್ ಮಾಡ್ತೀರಿ ಏನು ಅಂತ, ಎವ್ರಿಥಿಂಗ್ ಯು ಹ್ಯಾವ್ ರಿವೀಲ್ಡ್ ಇಟ್ ಫಾರ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ. ಬಿಕಾಸ್ ಈಗ ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಸಮ, ಯಾರು ಮೇಲೆ ಕೀಳಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಟಗ್ ಆಫ್ ವಾರ್ ನಡೀತಾ ಇದೆ, ಇವನ್ ಇನ್ ಸ್ಟಡೀಸ್ ಎಲ್ಲ ಕಡೆ ನಡೀತಾ ಇದೆ. ಸೊ ಅದು ಪ್ರಾಕ್ಟಿಕಲಿ ಆಗೋದನ್ನ ನೋಡ್ಬಿಟ್ರೆ ಬಹುಶಃ ಅದಕ್ಕಿಂತ ಬೇರೆ ಸ್ವರ್ಗ ಬೇರೆ ಏನು ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲಾ ಹೆಣ್ಮಕ್ಳೇ ಬರ್ಬೇಕು, ಹೆಣ್ಮಕ್ಳ ಜೊತೆ ಅವ್ರು ಒಂದೊಂದು ಫೀಲ್ಡ್ ಇಂದ ಒಬ್ರೊಬ್ರು ಬಂದ್ರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ಲಿ ಬಾಯ್ ಸಿಹಿ ಮಾಡೋದಕ್ಕೆ ಅಂತ ಇದ್ದಿದೆ ನಮ್ಗೆ ನಿಮ್ಮ ಒಂದು ಚಾಕ್ಲೇಟ್ಸ್. ಇಟ್ಸ್ ರಿಯಲಿ ನೈಸ್ ನಿಮ್ಮ ಜರ್ನಿ. ಬಟ್ ಸ್ಟಾರ್ಟ್ ನೀವು ಮಾಡಿದಾಗ ಮ್ಯಾಮ್, ಈಗ ದುಡ್ಡು ಹಾಕಿದ್ರಿ, ಸ್ಟಾರ್ಟ್ ಆಯ್ತು, ಒಂದಷ್ಟು ಸ್ಯಾಂಪಲ್ಸ್ ಕೊಟ್ರಿ, ಎಲ್ಲವೂ ಓಕೆ. ಇನಿಷಿಯಲಿ ಪ್ಯಾಷನ್ ಆಗಿರುತ್ತೆ. ಬಿಸ್ನೆಸ್ ಅಂತ ಬಂದ್ಬಿಟ್ಟಾಗ ವಿ ಮೇಕ್ ಇಟ್ ಲೈಕ್ 5,000 ಹಾಕಿದ್ದೀನಿ, ಇದು ಹೋಗಿಲ್ಲ ಅಂದ್ರೆ ಹೇಗೆ, ಈ ರೀತಿ ಏನಾದ್ರು ಬಂತ. ಅಥವಾ ಫ್ರೆಂಡ್ಸ್ ಇರ್ತಾರೆ, ಯು ಮೈಟ್ ಬಿ ನೋಯಿಂಗ್, ಏನೇ ಸ್ಟಾರ್ಟ್ ಮಾಡಿದೆ ಏನು ಆಗಿಲ್ಲ, ಹೀಗ್ ಕೇಳೋರೆಲ್ಲ ಇರ್ತಾರೆ. ಸೊ ಇಂಥವ್ರು ಯಾರಾದ್ರೂ ಇದ್ರು ಅಂತಂದ್ರೆ ಹೇಗೆ ನೀವು ಅದರಿಂದ ಈಚೆ ಬಂದ್ರಿ? ಬಿಕಾಸ್ ಬ್ರೈನ್ ವಾಶ್ ಸಕ್ಕದಾಗಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಗೆ. ಐ ಥಿಂಕ್ ನನಗೆ ಯಾವಾಗ್ಲೂ ಏನ್ ಅನ್ಸುತ್ತೆ, ಸೊ ಐ ಟಾಕ್ ಟು ಅ ಲಾಟ್ ಆಫ್ ವಿಮೆನ್ ಅಲ್ಲ, ತುಂಬಾ ಜನ ಬರ್ತಾರೆ ಕಲಿಯಕ್ಕೆ, ಇಲ್ಲ ಇವನ್ ಅದರ್ವೈಸ್ ಐ ಹ್ಯಾವ್ ಅ ಲಾಟ್ ಆಫ್ ಕ್ಲೈಂಟ್ಸ್ ಹೂ ಜಸ್ಟ್ ವಾಂಟ್ ಟು ಟಾಕ್. ಸೊ ಒಂದೊಂದ್ಸಲ ನನಗೇನ್ ಅನ್ಸುತ್ತೆ, ಬೇರೆಯವ್ರು ಹೇಳೋದು ಹೇಳ್ತಾರೆ ಡೆಫಿನೆಟ್ಲಿ. ಈಗ ನಾನ್ ಸ್ಟಾರ್ಟ್ ಮಾಡಿದೆ, ಫ್ರೆಂಡ್ಸ್ ಹೇಳಿದ್ರು, ರಿಲೇಟಿವ್ಸ್ ಎಸ್ಪೆಷಲಿ ಜಾಸ್ತಿನೇ ಹೇಳ್ತಾರೆ. ಫ್ರೆಂಡ್ಸ್ ಆದ್ರೂ ಒಂದ್ ಪಕ್ಷ ಬಿ ಲೈಕ್ ಗುಡ್ ಗುಡ್ ಡೂ ಅಂತ ಅವ್ರು ಕ್ಲಾಪ್ ಮಾಡ್ತಾರೆ. ಬಟ್ ರಿಲೇಟಿವ್ಸ್ ವಿಲ್ ಆಲ್ವೇಸ್ ಏನಿಗ್ ಬೇಕು, ಐ ಹ್ಯಾವ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ಡ್. ನಮ್ಮ ಇದ್ರಲ್ಲೇ ತುಂಬಾ ಜನರನ್ನ ನೋಡಿದೀನಿ, ನೀನ್ ಎಷ್ಟು ದುಡ್ದು ಬಿಡ್ತೀಯಾ, ನೀವು ಆ ಟೈಮಲ್ಲಿ ಇಲ್ಲಿ 0 ಇಂದ ಹಿಡಿದು 3 ಫಿಗರ್ ಹೇಳಿದ್ರು ಅದು ಸಾಕಾಗಲ್ಲ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಪಾಯಿಂಟ್. ನಿಮ್ಗೆ ಯಾರಾದ್ರೂ ರಿಲೇಟಿವ್ ನೀವ್ ಎಷ್ಟು ದುಡಿತೀರಾ ಇಷ್ಟು ಕೆಲಸ ಮಾಡ್ಬಿಟ್ಟು ಅಂತ ಕೇಳಿದಾಗ, ನೀವು 0 ಹೇಳಿ, 10 ಲಕ್ಷ ಹೇಳಿ, 1 ಕೋಟಿ ಹೇಳಿ, ದಟ್ ಇಸ್ ನಾಟ್ ಇನ್. ಅವ್ರು ಯಾವಾಗ್ಲೂ ಅದೇ ಹೇಳ್ತಾರೆ, ಇಷ್ಟಕ್ಕೆ ಇಷ್ಟು ಕಷ್ಟ ಪಡ್ತಾ ಇದೆಯಾ ಅಂತ. ದಟ್ ಇಸ್ ಅ ಸ್ಟ್ಯಾಂಡರ್ಡ್ ಆನ್ಸರ್ ಐ ಹ್ಯಾವ್ ಸೀನ್ ಮೆನಿ ಟೈಮ್ಸ್. ಸೊ ನಾನ್ ಹೇಳೋದಂದ್ರೆ, ಬೇರೆಯವ್ರು ಹೇಳೋದು ಈಸ್ ವೆರಿ ಕಾಮನ್. ಈಗ ನೀವು ಮೀಡಿಯಾ ಅಲ್ಲಿದ್ದೀರಾ, ಇದ್ರ ಬಗ್ಗೆನೂ ಹೇಳಕ್ಕೆ ತುಂಬಾ ಜನ ಸಿಗ್ತಾರೆ. ನಾನು ಮಾಡಿದೆ ಆಲ್ಮೋಸ್ಟ್ 8 years ಐ ವಾಸ್ ಇನ್ ದ ಮೀಡಿಯಾ. ಐ ಹರ್ಡ್ ಥಿಂಗ್ಸ್ ಲೈಕ್, ಏನ್ ಇಷ್ಟು ಲೇಟ್ ಆಗಿ ಕೆಲಸ ಮಾಡ್ಬಿಟ್ಟು ನಿಮ್ಗೆ ಏನ್ ಸಿಕ್ಬಿಡುತ್ತೆ, ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ, ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಅದರ್ಸ್ ವಿಲ್ ಟೆಲ್ ಫಾರ್ ಶ್ಯೂರ್. ಅದು ನೀವು ಹೇಳ್ತಾರಲ್ಲ, ಅದನ್ನ ಬಿಲೀವ್ ದಟ್ ಅಂಡ್ ಗೋ ಫಾರ್ವರ್ಡ್, ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ನೆಗೆಟಿವ್ ಫೀಡ್ಬ್ಯಾಕ್. ನನಗೆ ಅನ್ಸೋದು, ವಾಟ್ ಈಸ್ ದ ಬಿಗರ್ ಎನಿಮಿ ಇವತ್ತು? ಇಫ್ ಯು ಟಾಕ್ ಅಬೌಟ್ ಅ ಮ್ಯಾನ್ ಆರ್ ಅ ವುಮನ್, ದ ಬಿಗ್ಗೆಸ್ಟ್ ಎನಿಮಿ ಇಸ್ ಅವರ್ ಮೈಂಡ್. ನಮಗೆ ಒಂದು ಥಿಂಗ್ ಫೇಲ್ ಆಯ್ತು ಅಂತ ಹೇಳಿದ ತಕ್ಷಣ ನಾವು ಕೂತ್ಕೊಂಡ್ಬಿಡ್ತೀವಿ, ಅಯ್ಯೋ ಇದಾಗಲ್ಲ ನನಗೆ ಅಂತ. ಇಟ್ ಇಸ್ ವೆರಿ ಈಸಿ ಫಾರ್ ಯೋರ್ ಮೈಂಡ್ ಟು ಪ್ಲೇ ಗೇಮ್ಸ್. ನಾನ್ ಯಾವಾಗ್ಲೂ ಹೇಳೋದಂದ್ರೆ, ಎಸ್ ಯು ವಿಲ್ ಮೇಕ್ ಲಾಸಸ್. ಐ ಹ್ಯಾವ್ ಮೇಡ್ ಲಾಸಸ್. ನಾನು 2017 ಆಲ್ಮೋಸ್ಟ್ ಆನ್ ದ ವರ್ಜ್ ಆಫ್ ನಾಟ್ ಬೀಯಿಂಗ್ ಏಬಲ್ ಟು ಪೇ ಮೈ ರೆಂಟ್. ನಂದು 2017 ಅಲ್ಲಿ ಅದಾಯ್ತು. ಒನ್ ಆಫ್ ಮೈ ಕ್ಲೈಂಟ್ಸ್ ಡಿಂಟ್ ಪೇ ಆಫ್ಟರ್ ದ ಆರ್ಡರ್ ವಾಸ್ ಡೆಲಿವರ್ಡ್. 2 months ಲೇಟರ್ ಲೀಗಲ್ ನೋಟಿಸ್ ಕಳ್ಸಿದ್ರು. ಅದೆಲ್ಲ ಫುಲ್, ಐ ಹ್ಯಾಡ್ ಟು ಗೋ ಲಾಡ್ಜ್ ಅ ಕಂಪ್ಲೇಂಟ್. ದೇರ್ ವಾಸ್ ಅ ಲಾಟ್ ಆಫ್ ಡ್ರಾಮಾ. Did I stop because of that?
ನೀವು ಸ್ಟಾಪ್ ಮಾಡೋ ಬದಲು ನೀವು ಯು ಹ್ಯಾವ್ ಟು ಸ್ಟೆಪ್ ಬ್ಯಾಕ್ ಅಂಡ್ ರಿಯಲೈಸ್ ವಾಟ್ ಯು ಡಿಡ್ ರಾಂಗ್. ನನಗೆ ಆ ಟೈಮಲ್ಲಿ ರಿಯಲೈಸ್ ಆಯ್ತು, ಅಷ್ಟೊತ್ತಿಗೆ ನಾನು ಆಲ್ರೆಡಿ 4 years ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ಎವ್ರಿ ಇಯರ್ ವಿ ವುಡ್ ಮೇಕ್ ದೇರ್ ಪ್ರಾಡಕ್ಟ್ಸ್, ಇಲ್ಲ ಅಂತ ಅಲ್ಲ. ಬಟ್ ಲಾಸ್ಟ್ ಏನೋ ಆಯ್ತು, ಸಮಥಿಂಗ್ ವೆಂಟ್ ರಾಂಗ್ ಸಮ್ವೇರ್. ಅವ್ರಿಗೆ ಏನೋ ಮೇ ಬಿ ದೇ ವರ್ ಆಂಗ್ರಿ, ಮೇ ಬಿ ದೇ ಡಿಡ್ಂಟ್ ನೋ ಹೌ ಟು ಕಮ್ಯುನಿಕೇಟ್. ಅವ್ರ ಕಡೆಯಿಂದ ಲೇಟ್ ಆಗಿ ಆರ್ಡರ್ ಕೊಟ್ರು. ನಾವು ಆದ್ರೂ 15 days ಒಳಗೆಲ್ಲ ಆಲ್ ಓವರ್ ಇಂಡಿಯಾ ಡೆಲಿವರ್ 5,000 boxes. ಆದ್ರೂ ಸಮ್ ಪಾಯಿಂಟ್ ದೇ ಫೆಲ್ಟ್ ದಟ್ ವಿ ಡೋಂಟ್ ವಾಂಟ್ ಟು ಪೇ. ಈಗ ಈ ತರ ನೀವು 4 years ವರ್ಕ್ ಮಾಡಿದೀರಾ ಅಂದ್ರೆ, ನೀವು ನನಗೆ 4 times ಆರ್ಡರ್ ಕೊಟ್ರಿ ಅಂದ್ರೆ 5th time ನಾನು ಕೇಳ್ದೆ, ನಿಮ್ಗೆ ಅಡ್ವಾನ್ಸ್ ಬೇಡ, ಹಾಗೆ ಕಳಿಸ್ತೀನಿ, ನೀವು ಆಮೇಲೆ ಪೇಮೆಂಟ್ ಮಾಡಿ ಅಂತ. ದಟ್ ಗುಡ್ ವಿಲ್ ಇಸ್ ಬಿಲ್ಟ್. ಆ ಟೈಮ್ ಅವ್ರು ಸಡನ್ ಆಗಿ ನಾವು ಪೇ ಮಾಡಲ್ಲ ಅಂತ ಹೇಳಿದ್ರು. ಆ ತಿಂಗಳು ನನಗೆ ಫಾರ್ ಮೈ ವರ್ಕ್ಶಾಪ್ ಅಂಡ್ ಮೈ ಹೌಸ್ ಐ ಹ್ಯಾಡ್ ಟು ಪೇ ರೆಂಟ್ ಆಫ್ 25,000 ಟುಗೆದರ್. ಅಂಡ್ ಆ ಟೈಮ್ ಅಲ್ಲಿ ಆ 25,000 ವಿಚ್ ಇಸ್ ನಾಟ್ ಅ ಬಿಗ್ ಅಮೌಂಟ್. ನೀವು ಇವಾಗ ಕೂತ್ಕೊಂಡು ಯೋಚನೆ ಮಾಡಿದಾಗ ಅದು ಇಟ್ ಇಸ್ ನಾಟ್ ಅ ಬಿಗ್ ಅಮೌಂಟ್ ಎಟ್ ಆಲ್, ನೀವು ನಿಜವಾಗ್ಲೂ ಯೋಚನೆ ಮಾಡಿದ್ರೆ. ಬಟ್ ಆ ಟೈಮ್ ಅಲ್ಲಿ ವೆನ್ ಯು ಹ್ಯಾವ್ ನಥಿಂಗ್, ದಿಸ್ ಇಸ್ ಅ ವೆರಿ, ನನ್ನ ಹತ್ರ 200 rupees ಇತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ, ಜಸ್ಟ್ 200. ಅಂಡ್ ಆ ಟೈಮ್ ಅಲ್ಲಿ ಐ ರಿಯಲಿ ಥಾಟ್, ನಾನು ಇವಾಗ ಇದು ಬಿಟ್ಬಿಡ್ತೀನಿ, ನನಗೆ ಆಗಲ್ಲ, ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಟು ಅ ಜಾಬ್, ದಿಸ್ ಇಸ್ ನಾಟ್ ವರ್ತ್ ಇಟ್. ಫ್ರೆಂಡ್ಸ್ ಹತ್ರ ಕೇಳ್ಕೊಂಡೆ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ವರ್ ಆಲ್ಸೋ, ಎವ್ರಿಬಡಿ ಇಸ್ ಗೋಯಿಂಗ್ ಥ್ರೂ ದೇರ್ ಓನ್ ಥಿಂಗ್, ಮ್ಯಾರೇಜ್, ಫೈನಾನ್ಸಸ್, ಚಿಲ್ಡ್ರನ್ಸ್ ಎಜುಕೇಶನ್. ನೀವ್ ಎಷ್ಟು ಹೇಳಿದ್ರು ಅಷ್ಟು ಪ್ರಾಬ್ಲಮ್ಸ್ ಎಲ್ರಿಗೂ ಇರುತ್ತೆ. ಆ ಟೈಮಲ್ಲಿ ಒಬ್ರು ನನಗೆ ಹೆಲ್ಪ್ ಮಾಡಿದ್ರು. ಒನ್ ಪರ್ಸನ್ ಸೆಡ್, ಓಕೆ 2 months ನಾನು ನಿನ್ಗೆ ರೆಂಟ್ಸ್ಗೆ ಕೊಡ್ತಾ ಇದ್ದೀನಿ, ನೀನು ಆದಷ್ಟು ಬೇಗ ಪೇ ಮಾಡು, ಆಫ್ಟರ್ ದಟ್ ಯು ಸಿ ವಾಟ್ ಯು ವಾಂಟ್ ಟು ಡೂ. ಇಷ್ಟೇ ಹೇಳಿದ್ ನನಗೆ. ಇಟ್ಸ್ ಲೈಕ್ ಐ ನ್ಯೂ ದಿಸ್ ಫ್ರೆಂಡ್ ಫಾರ್ ಮೇ ಬಿ 4 years or something. ಏನೋ ಅವರು ಟ್ರಸ್ಟ್ ಮಾಡ್ಕೊಂಡು ಕೊಟ್ರು. ಆ ಟೈಮ್ ಅಲ್ಲಿ ಐ ರಿಯಲೈಸ್ ದಟ್ ಐ ಕೆನಾಟ್ ರನ್ ದಿಸ್ ಎಂಟೈರ್ ಬಿಸ್ನೆಸ್ ಆನ್ ಒನ್ ಥಿಂಗ್. ಸೊ ನಾನು ಆ ಟೈಮಲ್ಲಿ ಐ ಎಕ್ಸ್ಪ್ಯಾಂಡೆಡ್ ಮೈ ವಿಷನ್. ಐ ಡೆಂಟ್ ಎಕ್ಸ್ಪ್ಯಾಂಡ್ ಟೇಕಿಂಗ್ ಮೋರ್ ರಿಸ್ಕ್. ನಾನು ರಿಸ್ಕ್ ತಗೊಂಡೆ, ಬಟ್ ಬೇರೆ ವರ್ಟಿಕಲ್ಸ್ ಅಲ್ಲಿ ತಗೊಂಡೆ. ಸಾರಿ, ಒಂದೇ ವರ್ಟಿಕಲ್ ಅಲ್ಲಿ ತಗೊಂಡಿಲ್ಲ. ಸೊ ಇಫ್ ಯು ಸೇ ನಿಮಗೆ ಬೇರೆಯವ್ರು ಡಿಸ್ಕರೇಜ್ ಮಾಡ್ತಾರೆ, ಡೆಫಿನೆಟ್ಲಿ ಪೀಪಲ್ ವಿಲ್ ಆಲ್ವೇಸ್ ಬಿ ರೆಡಿ ಟು ಡಿಸ್ಕರೇಜ್. ನೀವು ಏನೇ ಮಾಡಿ, ಟುಡೇ ಯು ಆರ್ ಮ್ಯಾರಿಡ್, ನಾಟ್ ಮ್ಯಾರಿಡ್, ಯು ಹ್ಯಾವ್ ಅ ಚೈಲ್ಡ್, ಯು ಡೋಂಟ್ ಹ್ಯಾವ್ ಅ ಚೈಲ್ಡ್, ಕೆಲಸ ಮಾಡ್ತಾ ಇದೀರಾ, ಮನೇಲಿ ಕುತ್ಕೊಂಡಿದ್ದೀರಾ, ಬಿಸ್ನೆಸ್ ಮಾಡ್ತಾ ಇದೀರಾ, ಜಾಬ್ ಮಾಡ್ತಾ ಇದೀರಾ, ಎವ್ರಿಬಡಿ ವಿಲ್ ಡಿಸ್ಕರೇಜ್. ಬಟ್ ಐ ಥಿಂಕ್ ಎಂಡ್ ಆಫ್ ದ ಡೇ ಯುವರ್ ಬ್ರೈನ್ ಹ್ಯಾಸ್ ಟು ವಿನ್. ಯು ಹ್ಯಾವ್ ಟು ಬಿಲೀವ್ ಇನ್ ಸಮಥಿಂಗ್ ಅಂಡ್ ಗೋ ಫಾರ್ ಇಟ್. ಇನ್ನೊಂದೇನು, ಕೆಲವ್ರಿಗೆ ಅನ್ಸುತ್ತೆ 20 ಲಕ್ಷ ಇದ್ರೆ ನಾನು ಬಿಸ್ನೆಸ್ ಮಾಡ್ಬೋದು. ನೋ ನೀಡ್. ನಿಮ್ಗೆ ಆ ವಿಷನ್ ಇದ್ರೆ 20 lakhs ಬೇಕು ಅಂತ ಇದ್ರೆ ನೀವು ಮಾಡಕ್ಕಾಗಲ್ಲ. ಬಿಕಾಸ್ ನೋ ಬಡಿ ಇಸ್ ಗೋಯಿಂಗ್ ಟು ಟ್ರಸ್ಟ್ ಯು ವಿತ್ 20 lakhs. ನೀವು ಅದೇ ನಾನು 5,000 rupees ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ನನ್ನ ಸ್ಯಾಲರಿಯಲ್ಲೇ ಬಂದಿರೋ ದುಡ್ಡು, ನನ್ನ ಪಾಕೆಟ್ ಮನಿ ನಾನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಐ ಸಿ. ನಾನು ಸಮರ್ಸ್ ಅಲ್ಲೆಲ್ಲ ಚಿಲ್ಡ್ರನ್ಸ್ ವರ್ಕ್ಶಾಪ್ ಮಾಡಿದಾಗ ಲಾಸ್ಟ್ ಟೈಮ್ ಐ ಹ್ಯಾಡ್ ಅ ಕಿಡ್ ಹೂ ಇಸ್ ಮೇಕಿಂಗ್ ಬ್ರೇಸ್ಲೆಟ್ಸ್ ಅಂಡ್ ಸೆಲ್ಲಿಂಗ್ ಇಟ್ ಜಸ್ಟ್ ಇನ್ ಹರ್ ಕಾಲೋನಿ. ಓಕೆ, ದಿಸ್ ಇಸ್ ಲೈಕ್ 20-25 rupees ಏನೋ ಮಾರ್ತಾ ಇದಾರೆ. ಶಿ ಈಸ್ ವರ್ಕಿಂಗ್, ಶಿ ಈಸ್ ಸೆಲ್ಲಿಂಗ್. ಹರ್ ಪೇರೆಂಟ್ಸ್ ಹ್ಯಾವ್ ಓನ್ಲಿ ಗಿವನ್ ಹರ್ ದ ಇನಿಷಿಯಲ್ ಫಂಡಿಂಗ್, 500 rupees ಏನೋ ಕೊಟ್ಟಿದ್ದಾರೆ. ಅದನ್ನ ಶಿ ಹ್ಯಾಸ್ ಬಾಟ್ ದ ಬೀಡ್ಸ್, ಶಿ ಹ್ಯಾಸ್ ಸ್ಟಾರ್ಟೆಡ್ ಮೇಕಿಂಗ್ ಸಮಥಿಂಗ್ ಅಂಡ್ ಸೆಲ್ಲಿಂಗ್. ಇದು ಒಂದೇ ಲೈನ್ ಅಂತ ಹೇಳಲ್ಲ. ನೀವು ಅದೇ ರೀತಿ ನೋಡಕ್ ಹೋದ್ರೆ ಎಲ್ಲೆಲ್ಲೋ ನೀವು ನೋಡ್ತೀರಾ, ಎವ್ರಿವೇರ್ ದೇರ್ ಇಸ್ ಅನ್ ಆಪರ್ಚುನಿಟಿ. ಪ್ಲಸ್ ಐ ಆಮ್ ಬ್ಲೆಸ್ಡ್, ಐ ಆಮ್ ಇನ್ ಅ ಸಿಟಿ ಲೈಕ್ ಬ್ಯಾಂಗ್ಳೂರ್. ಇಲ್ಲಿ ನಿಮ್ಮ ಹತ್ರ ಏನು ಕೆಲಸ ಇಲ್ಲ, ಒಂದ್ ಗಾಡಿ ಇದೆ ಅಂತ ಹೇಳಿದ್ರು ನಿಮ್ಗೆ ಯಾರಾದ್ರೂ ಜಾಬ್ ಕೊಡ್ತಾರೆ. ನಿಮಗೆ ಏನು ಮಾಡಕ್ಕಾಗಲ್ಲ, ನಾನು ಬರೀ ಹೋಗ್ಬಿಟ್ಟು ನಿಮಗೆ ತರಕಾರಿ ತಂದು ಕೊಡ್ತೀನಿ, ನನಗೊಂದಷ್ಟು ಪಾಕೆಟ್ ಮನಿ ಕೊಡಿ ಅಂದ್ರೂ ಕೊಡ್ತಾರೆ. ಐ ಆಮ್ ಟಾಕಿಂಗ್ ಯಂಗರ್ ಪೀಪಲ್. ಆಬ್ವಿಯಸ್ಲಿ ಆಫ್ಟರ್ ಅ ಸರ್ಟನ್ ಏಜ್ ಅದ್ ನಾವು ಮಾಡಕ್ಕಾಗಲ್ಲ. ಬಟ್ ಚಿಕ್ಕ ಮಕ್ಕಳು, they are very happy to do this and ಅವರಿಗೂ ಒಂಥರ ಪಾಕೆಟ್ ಮನಿ ಬರುತ್ತೆ. ಐ ಫೈಂಡ್ ದಟ್ ವೆರಿ ಎಂಟರ್ಪ್ರೈಸಿಂಗ್. ಸೊ ಐ ಥಿಂಕ್ ಬೇರೆಯವ್ರು ಏನ್ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ನಾವ್ ಏನ್ ಬಿಲೀವ್ ಮಾಡ್ತೀವಿ, ದಟ್ ಮ್ಯಾಟರ್ಸ್ ಮೋರ್. ಅದು ಜಾಸ್ತಿ ಮುಖ್ಯ. ಸೊ ಇಫ್ ಯು ಫೀಲ್ ದಟ್ ನೋ ಇಟ್ಸ್ ಟೂ ಮಚ್ ವರ್ಕ್, ಬಿಸ್ನೆಸ್ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ನನ್ನ ಹತ್ರ ಇವಾಗ ಬರೋ ಸ್ಟೂಡೆಂಟ್ಸ್ ಕೇಳಿದಾಗ ನಾನು ಅದೇ ಹೇಳೋದು, ನೋಡಿಪ್ಪ ಕೆಲ್ಸ ಇದೆ, ತುಂಬಾ ಕೆಲ್ಸ ಇದೆ. ಇಟ್ ಇಸ್ ನಾಟ್ ಈಸಿ. ನೀವು ಜಾಬಿಗೆ ಹೋದ್ರೆ ನೀವು ಒಂದ್ 10 hours shift ಮುಗಿಸ್ಕೊಂಡು ಮನೆಗ್ ಬಂದು ಊಟ ಮಾಡ್ಕೊಂಡು ಮಲ್ಕೊಬಹುದು. ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ರಾತ್ರಿ 1 o'clock ಸಡನ್ಲಿ ವೇಕಪ್, ಐ ಫರ್ಗಾಟ್ ಟು ಸೆಂಡ್ ದಟ್ ಆರ್ಡರ್, ಆರ್ ಇದು ಡಿಲೇ ಆಗ್ತಾ ಇದೆ. ಯು ಆರ್ ನೆವರ್ ಎಟ್ ಪೀಸ್. ಅದ್ ನಾನು ಡೈರೆಕ್ಟ್ ಆಗೇ ಹೇಳ್ತೀನಿ ಎಲ್ರಿಗೂ. ಬಟ್ ದ ಪಾಯಿಂಟ್ ಇಸ್ ದಟ್ ಇಸ್ ದ ಚಾಲೆಂಜ್ ವೇರ್ ಸಮ್ ಪೀಪಲ್ ಥ್ರೈವ್. ಕೆಲವರಿಗೆ ಅದ್ರಲ್ಲೇ ಮಜಾ ಅನ್ಸುತ್ತೆ, ಇನ್ ಕೆಲವರಿಗೆ ಅದು ಸೂಟ್ ಆಗಲ್ಲ. ಸೊ ಮೇನ್ ಥಿಂಗ್, ಇಫ್ ಇಟ್ ಇಸ್ ಅಬೌಟ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್, ವಾಟ್ ಐ ಸೇ ಇಸ್, ಒನ್ ಇಸ್ ಟೈಮ್ ಕ್ಯಾಪ್ ಇಟ್ಕೊಳ್ಳಿ. ಸೊ ನೀವು, ನಮ್ಮಲ್ಲಿ ಒಂದ್ ಸೇಯಿಂಗ್ ಇದೆ, ನೀವು 1000 days ಬಿಸ್ನೆಸ್ ಓಡ್ಸಕ್ ಆಗಿಲ್ಲ ಅಂದ್ರೆ ಆ ಬಿಸ್ನೆಸ್ ಓಡಲ್ಲ. ನೀವು 1000 days ದಾಟ್ಬಿಟ್ರಿ ಅಂದ್ರೆ ನಿಮಗೆ ಲೈಫ್ ಲಾಂಗ್ ಆ ಬಿಸ್ನೆಸ್ ಓಡುತ್ತೆ ಅಂತ ಒಂದು ಸೇಯಿಂಗ್ ಇದೆ ಬಿಸ್ನೆಸ್ ಕಮ್ಯುನಿಟಿಯಲ್ಲಿ. ಇಫ್ ಯು ಫೀಲ್ ದಟ್ ಯು ಕ್ಯಾನ್ ಗಿವ್ ಯೋರ್ 1000 days ಫ್ರಮ್ ಯೋರ್ ಲೈಫ್, ದಟ್ ಇಸ್ 3 years and some days, ಇಫ್ ಯು ಕ್ಯಾನ್ ಗಿವ್, ದೆನ್ ಡೆಫಿನೆಟ್ಲಿ ನೀವು ಆ ಲೈನ್ ಹಿಡಿಬಹುದು. ಇಲ್ಲ ಅಂದ್ರೆ ಐ ಹ್ಯಾವ್ ನಥಿಂಗ್, ನೋ ಪ್ರಾಬ್ಲಮ್. ಐ ಆಮ್ ನಾಟ್ ಟ್ರೈಂಗ್ ಟು ಬಿ ಇನ್ಸ್ಪೈರಿಂಗ್, ಸೇಯಿಂಗ್ 9 to 5 ಮಾಡಬೇಡಿ, ಇದು ಮಾಡಿ. ಐ ಆಮ್ ಸೇಯಿಂಗ್ ಭಯ್ಯ ಜೋ 9 to 5 कर सकता है, please do 9 to 5, it's great. So I think the mindset issue is very big. The mind plays games. It's not the other people. ನಿಮ್ ಮನೆಗೆ ಯಾರೋ ಬಂದ್ರು, ಅರ್ಧ ಗಂಟೆ ಕೂತ್ಕೊಂಡ್ರು, ಯಾಕೆ ಇದೆಲ್ಲ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಹೋದ್ರು, ದೇ ಡೋಂಟ್ ಮ್ಯಾಟರ್. ವಾಟ್ ಮ್ಯಾಟರ್ಸ್ ಇಸ್ ಹೌ ಯು ಫೀಲ್. ದಟ್ ಇಸ್
ಅಕಾರ್ಡಿಂಗ್ ನಾನು ಸ್ವಲ್ಪ ಜಾಸ್ತಿ ಹೇಳ್ತಾ ಇದೀನಿ, ಬಟ್ ಅಕಾರ್ಡಿಂಗ್ ಟು ಮೀ ದಟ್ ಇಸ್ ವಾಟ್ ಮ್ಯಾಟರ್ಸ್ ಮೋಸ್ಟ್. ನೋ ದಟ್ಸ್ ರೈಟ್. ಯಾಕಂದ್ರೆ ಯೂಶಲಿ ನಾವು ಡೀಪ್ ಆಗಿ ಡಿಸ್ಕಸ್ ಮಾಡ್ದಾಗ್ಲೇನೆ ಕೆಲವೊಂದು ಅಂಶಗಳು ಅರ್ಥ ಆಗೋದು. ಯಾಕಂದ್ರೆ ನಾನು ಇಂಟರ್ವ್ಯೂಗೆ ಹೋದಾಗ ಒಂದಷ್ಟು ಪ್ರಶ್ನೆಗಳಿತ್ತು, ಅದನ್ನ ನಾನು ನಿಮ್ಮ ಹತ್ರ ಕೇಳ್ತೀನಿ ಸೊ ದಟ್ ಅವ್ರಿಗೆ ಉತ್ತರ ಸಿಗುತ್ತೆ. ಅವ್ರು ಕೇಳ್ತಾ ಇದ್ರು, ಮ್ಯಾಮ್ ನಾನೀಗ 2 ಅವರ್ ಕುತ್ಕೊಳ್ತೀನಿ, ಇಷ್ಟು ಚಾಕ್ಲೇಟ್ಸ್ ಮಾಡ್ತೀನಿ, ಹಿಂಗ್ ಮಾರಾಟ ಮಾಡ್ಬೇಕು ಅಂತಿದೀನಿ, ಅಂಗಡಿ ಇಟ್ರೆ ಹೇಗೆ? ಸೊ ನಾನೀಗ ಬಿಸ್ನೆಸ್ ಮಾಡ್ತಾ ಇಲ್ಲ, ಐ ಆಮ್ ಇನ್ ಅ ಜಾಬ್, ಓಕೆ, ಬಟ್ ಎಲ್ಲಾ ಕಡೆ ಹೋದಾಗ ನನ್ಗೂ ಆಸೆ ಆಗದಿದೆ, ಓಕೆ ಸಂಡೇಸ್ ರಜಾ ಇರುತ್ತಲ್ಲ, ಲೆಟ್ ಮೀ ಸ್ಟಾರ್ಟ್. ಇದೆಲ್ಲರಿಗೂ ಅನ್ಸುತ್ತೆ, ಬಟ್ ಎಂಡ್ ಆಫ್ ದ ಡೇ ಪ್ರಾಕ್ಟಿಕಲಿ ವಿ ನೀಡ್ ಸಮ್ ಥಿಂಗ್ಸ್ ಇನ್ ಮೈಂಡ್. ಅಂದ್ರೆ ನಾನ್ ಮಾಡ್ಬೇಕು ಅನ್ನೋದು ಫಸ್ಟ್ ನನಗ್ ಬರ್ಬೇಕು, ಅದು ಬಂದಿದ್ದಿನ ವಿ ಕ್ಯಾನ್ ಥಿಂಕ್. ಸೊ ಈಗ ಅವ್ರಿಗೆ ಬಂದಿದೆ, ಮಾಡ್ತಾ ಇದಾರೆ, ಮಾಡ್ಬೇಕಾದ್ರೆ ದೇ ಥಿಂಕ್ ಅಂಗಡಿ ಇಟ್ಬಿಡ್ಲಾ ಮೇಡಮ್, ಅಥವಾ ಆ ಮಾಲ್ ಅಲ್ಲಿ ಹೋಗಿ ಮಾರ್ಲಾ? ಲೈಕ್ ಫಸ್ಟ್ ನಿಮ್ಮ ಸರ್ಕಲ್ ಅಲ್ಲಿ ಇರೋರು ಕೊಡಿ, ಅಲ್ಲಿಂದ ಆದ್ಮೇಲೆ ಇನ್ವೆಸ್ಟ್ ಮಾಡದೇನೆ ಹೆಚ್ಚಾಗಿ ಎಲ್ಲೆಲ್ಲಿ ನೀವು ಜಾಸ್ತಿ ಹಣವನ್ನ ಕೊಟ್ಟು ಚಾಕ್ಲೇಟ್ಸ್ ಕೊಡ್ಬೋದು ನೋಡಿ ಅಂತಂದ್ರೆ, ಎಲ್ಲರೂ ಮಾಲ್ಸ್ ಗೆ ಹೋಗಿ ಸ್ಟಾಲ್ಸ್ ಹಾಕೋದನ್ನ ಕೇಳ್ತಾರೆ, ಅಲ್ಲಿ ದುಡ್ಡು ಕೊಡ್ಬೇಕು ಅಂತ. ಸೊ ಅದ್ರ ಬದಲಿಗೆ ನಾನು ಅವ್ರಿಗೆ ಹೇಳಿದ್ದು ಫ್ರೀ ಸ್ಟಾಲ್ಸ್ ಕೆಲವೊಂದ್ ಕಡೆ ಸಿಗುತ್ತೆ, ಅಲ್ಲಿ ಹೋಗಿ ಟ್ರೈ ಮಾಡಿ. ಪೀಪಲ್ ಆರ್ ಲೈಕ್ ನಾವ್ ಮಾಡ್ತೀವಿ ಬಟ್ ಎಲ್ಲಿ ಅಂತಾನು ಹೇಳಿ, ಎಲ್ಲಿ ಹೇಗೆ ಅಂತ. ಸೊ ಅವ್ರು ರಿಸರ್ಚ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ಬೇಕು? ಕ್ಯಾನ್ ಯು ಹೆಲ್ಪ್ ಅಸ್ ವಿತ್ ದಟ್? ಎಲ್ಲಿ ಹೋಗಿ ಸ್ಟಾಲ್ಸ್ ಹಾಕ್ಬೋದು, ಎಲ್ಲಿ ಮಾರಾಟ ಮಾಡ್ಬೋದು? ಕರೆಕ್ಟ್. ಓಕೆ, ಸೊ ಒನ್ ಥಿಂಗ್, ಈಗ ನಾವು ಲಾಸ್ಟ್ 3 years ತಗೋಣ. ಓಕೆ, ಕೋವಿಡ್ ಆಯ್ತು, ಎಲ್ಲ ಅಂಗಡಿಗಳಿದ್ದು ಕ್ಲೋಸ್ ಆಯ್ತು. ನಾನೇನ್ ಹೇಳೋದು, ನೀವು ಮಾಲಿಗೆ ಹೋಗಿ ಮಾರ್ಬೋದು ಡೆಫಿನೆಟ್ಲಿ. ಸೊ ನನಗೆ ಐ ಸ್ಟಿಲ್ ಡೋಂಟ್ ಹ್ಯಾವ್ ಅ ಸ್ಟೋರ್, ಐ ಹ್ಯಾವ್ ಅ ವರ್ಕ್ಶಾಪ್. ಮನೆಯಿಂದಾನೇ ಮಾಡ್ತಿದ್ದೆ ನಾನು. ಜಸ್ಟ್ ಸೆಪ್ಟೆಂಬರ್ ಅಲ್ಲಿ ಐ ಸೆಟ್ ಅಪ್ ಅ ಡಿಫ್ರೆಂಟ್ ಪ್ಲೇಸ್ ಬಿಕಾಸ್ ಇಟ್ ಗೆಟ್ಸ್ ವೆರಿ ಕ್ರೌಡೆಡ್ ಅಟ್ ಹೋಮ್. ನಾನ್ ಹೇಳೋದೊಂದು, ನೀವು ಶಾಪ್ ಇಡೋದು ಇಟ್ಸ್ ವೆರಿ ಈಸಿ. ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ ನೀವು ಇವತ್ತು 2 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಯು ಕ್ಯಾನ್ ಟೇಕ್ ಅಪ್ ಅ ಶಾಪ್ ಫಾರ್ 20-25,000 ರೆಂಟ್. ಪ್ರೀಮಿಯಂ ಕಾಲನಿಯಲ್ಲೆಲ್ಲ ತಗೋಬಹುದು, ದೊಡ್ಡ ಮಾಲ್ ಅಲ್ಲಿ ತಗೋಬಹುದು. ಐ ಥಿಂಕ್ ಮಾಲ್ ಅಲ್ಲಿ ಇಟ್ ಇಸ್ ಅರೌಂಡ್ 40-45,000 ಗೆ ನಿಮಗೆ ಒಂದು ಚಿಕ್ಕದಾಗೆ ಸ್ಟಾಲ್ ತರ ಸಿಗುತ್ತೆ. ಅದ್ರ ಬದ್ಲಿಗೆ ನಾನೇನ್ ಹೇಳೋದು, ಇಫ್ ಯು ಹ್ಯಾವ್ ಇವನ್ ಅ ಲಿಟಲ್ ಬಿಟ್ ಆಫ್ ನಾಲೆಡ್ಜ್, ಸೋಷಿಯಲ್ ಮೀಡಿಯಾ ಟುಡೇ ಈಸ್ ವೆರಿ ಪಾಪ್ಯುಲರ್. ಯಾರ ಕೈಯಲ್ಲಿ ಫೋನ್ ಇಲ್ಲ, ರೈಟ್? ಸೊ ನೀವು 8 year ಮಗು ನೋಡಿ, ಇಲ್ಲ 80 year ಓಲ್ಡ್ ವುಮನ್ ನೋಡಿ, ಎಲ್ಲರ ಕೈಯಲ್ಲಿ ಫೋನ್ ಇದೆ. ಇಫ್ ಯು ಕ್ಯಾನ್ ಸೆಟ್ ಅಪ್ ಅ ಗುಡ್ ಇಂಟರಾಕ್ಟಿವ್ ಪೇಜ್, ಗುಡ್ ಇಂಟರಾಕ್ಟಿವ್ ಪೇಜ್ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಅದ್ರಲ್ಲೇ ನಿಮಗೆ ಆಕ್ಚುಲಿ ಸ್ಪೀಕಿಂಗ್ ಯು ವಿಲ್ ಬಿ ಏಬಲ್ ಟು ಡೂ ಬಿಸ್ನೆಸ್. ಇಲ್ಲ ಅಂತ ಹೇಳಲ್ಲ. ಅಲ್ಲ, ನಮ್ಮ ಹತ್ರ ದುಡ್ಡಿದೆ, ನಮಗೆ ಆತರ ಏನು ಪ್ರಾಬ್ಲಮ್ ಇಲ್ಲ, ವಿ ಕ್ಯಾನ್ ಇನ್ವೆಸ್ಟ್ ಅ ಲಾಟ್ ಆಫ್ ಮನಿ ಅಂಡ್ ಸೆಟ್ ಅಪ್ ಅ ಸ್ಟೋರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ಅದ್ ಮಾಡ್ಬೋದು. ದೇರ್ ಆರ್ ಪ್ರೀಮಿಯಂ ಬೇಕರೀಸ್ ಅವೈಲೇಬಲ್ ವೇರ್ ದೇ ಸೆಲ್ ಎಕ್ಸ್ಪೆನ್ಸಿವ್ ಚಾಕ್ಲೇಟ್ಸ್. ಮಾಡ್ಬೋದು ಆತರ, ಇಫ್ ಡಿಪೆಂಡಿಂಗ್ ಆನ್ ಹೌ ಮಚ್ ದೇರ್ ಬಜೆಟ್ ಇಸ್ ಅಂಡ್ ಹೌ ಮಚ್ ಟೈಮ್ ದೇ ಹ್ಯಾವ್. ಬಿಕಾಸ್ ಇನ್ನೊಂದೇನಾಗತ್ತೆ, ನೀವು ಅಂಗಡಿ ಸೆಟಪ್ ಮಾಡಿದ್ರೆ, ಒನ್ ಇಸ್ ಯು ನೀಡ್ ಸ್ಟಾಫ್. ಓಕೆ, ದ ಸೆಕೆಂಡ್ ಇಸ್ ಸ್ಟಾಫ್ ಸಿಕ್ಕಿಲ್ಲ, ಸ್ಟಾಫ್ ಇಸ್ ಅನ್ವೆಲ್, ಏನೋ ಒಂದಾಯ್ತು, ಒಂದ್ ದಿವಸ ಬಂದಿಲ್ಲ, ಯು ಹ್ಯಾವ್ ಟು ಬಿ ದೇರ್. ಅಂಗಡಿ ಓಪನ್ ಮಾಡಾದ್ಮೇಲೆ ಯು ಕಾಂಟ್ ಕ್ಲೋಸ್ ಇಟ್. ಸೊ ಐ ಆಮ್ ಪರ್ಸನಲಿ ನಾಟ್ ಅ ಬಿಗ್ ಫ್ಯಾನ್ ಆಫ್ ಅ ವಾಕ್ ಇನ್ ಶಾಪ್. ಬಟ್ ಇಫ್ ಪೀಪಲ್ ಫೀಲ್ ಇಲ್ಲ ಅದು ಮಾಡ್ಲೇಬೇಕು, ಇಟ್ ಇಸ್ ಇಂಪಾರ್ಟೆಂಟ್, ನಮಗೆ ಇದರಿಂದಾನೇ ನಮಗೆ ಒಂದು ಫೀಲ್ ಬರುತ್ತೆ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಗೋ ಫಾರ್ ಇಟ್, ಮೇಕ್ ಅ ಶಾಪ್. ಇಲ್ಲ ಅಂದ್ರೆ ಈಗ ಸೀಸನ್ ಟೈಮ್ ಅಲ್ಲೆಲ್ಲ ಎಲ್ಲಾ ಕಡೆ ಸ್ಟಾಲ್ಸ್ ಇರುತ್ತೆ, ಇದು ಫ್ಲೀ ಮಾರ್ಕೆಟ್ಸ್ ಅದೆಲ್ಲ ಇರುತ್ತೆ. ನೀವು ಒಂದೆರಡಕ್ಕೆ ಹೋದ್ರೆ ಆಮೇಲೆ ಅವರೇ ಆರ್ಗನೈಸರ್ಸ್ ನಿಮಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಈ ತರ ಸ್ಟಾಲ್ಸ್ ಹಾಕ್ತಾ ಇದೀವಿ, ಮತ್ತೆ ಇಷ್ಟಿದೆ ರೆಂಟು ಅಂತ. ದಟ್ ವರ್ಕ್ಸ್ ಔಟ್ ಬೆಟರ್ ಫಾರ್ ಬಿಗಿನರ್. ಸೊ ಬಿಗಿನಿಂಗ್ ಅಲ್ಲಿ ನಿಮಗೆ 3,000 to 10,000 ಒಳಗೆ ಸ್ಟಾಲ್ ಸಿಗುತ್ತೆ. 3,000 ಪರ್ ಡೇ, ಇಲ್ಲ 4,000 ಪರ್ ಡೇ, ಆತರ ಅಪ್ ಟು 10-25,000 ಸಿಗುತ್ತೆ. ನಿಮಗೆ ಯಾವ ರೇಂಜ್ ಅಲ್ಲಿ ಹೋಗ್ಬೇಕು, ಎಷ್ಟು ಪ್ರೀಮಿಯಂ ಆಗಿ ನಿಮ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಇದೆ, ಅದ್ರ ಮೇಲೆ ಡಿಪೆಂಡ್ ಮಾಡ್ತಾ ನೀವು ಹೋಗ್ಬೋದು, ನಾಟ್ ಅ ಪ್ರಾಬ್ಲಮ್. ಸ್ಟಾಲ್ಸ್ ಇಸ್ ಅ ಬೆಟರ್ ಐಡಿಯಾ ದನ್ ಅ ಶಾಪ್ ಅಕಾರ್ಡಿಂಗ್ ಟು ಮೀ. ನೀವು ಕಮ್ಯುನಿಟಿ ಅಂದ್ರೆ ಯಾರಾದ್ರೂ ಗೇಟೆಡ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಇಲ್ಲ ಗೇಟೆಡ್ ಕಮ್ಯುನಿಟಿಯಲ್ಲಿ ಇದ್ದೀರಾ ಅಂದ್ರೆ ನೀವು ಡೆಫಿನೆಟ್ಲಿ ಅಲ್ಲಿ ಒಂದು ಸ್ಟಾಲ್ ಹಾಕಿ, ಪರ್ಮಿಷನ್ ತಗೊಳ್ಳಿ, ಒಂದು ಚಿಕ್ಕ ಟೇಬಲ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ, ಎಲ್ರಿಗೂ ಫ್ರೀ ಸ್ಯಾಂಪಲ್ಸ್ ಕೊಡಿ, ಹೇಳಿ ಈ ತರ ನಾವು ಬರ್ಡೇಗೆ ಮಾಡ್ತಾ ಇದೀವಿ, and for weddings or something, you introduce yourself. Basically business ಅಲ್ಲಿ ಏನಾಗುತ್ತೆ, you have to go talk to people. So you cannot say illa, I am a little shy, ಅಂಗಡಿ ಇದ್ರೆ ಎಲ್ಲ ಬರ್ತಾರೆ. ನೋ, ಅಂಗಡಿಯಲ್ಲಿ ಇದ್ರೂನು ನಿಮಗೆ ಜನ, you have to listen to them and talk. If you have a online store also you need to talk. So depending on ಎಷ್ಟು bandwidth ಇದೆ. See, main it's not about the money, it's about the bandwidth. Do you have the bandwidth to go every morning at 10 o'clock to a shop? Do you have the bandwidth to go put up a stall ನಿಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ, ಇಲ್ಲ ನೀವು ಗೇಟೆಡ್ ಕಮ್ಯುನಿಟಿ ಅಲ್ಲಿ ಇದ್ದೀರಾ, ಇಲ್ಲ ನೀವು ಬರೀ ಕಾಲನಿ ಒಂದು, ಇನ್ ಒನ್ ಆಫ್ ದೋಸ್ ಓಲ್ಡ್ ಕಾಲೋನೀಸ್, ಇಫ್ ಯು ಗೋ ಅಂಡ್ ಟಾಕ್,
to people, they will be very happy to take samples. ಎಲ್ಲರೂ ಟ್ರೈ ಮಾಡ್ಬಿಟ್ಟು ಹೇಳ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ದ ವೇ ಟು ಗೋ ವಿತ್ ದಿಸ್. ಓಕೆ ಇವೆಂಟ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾ, ಅದು ಬೆಸ್ಟ್ ಅನ್ಸುತ್ತೆ. ಶಿಲ್ಪಶ್ರೀ ಅನ್ನೋರು ಒಂದ್ ಪ್ರಶ್ನೆ ಕೇಳಿದ್ದಾರೆ, ಮ್ಯಾಮ್ ನನ್ಗೆ ಪ್ರೈಸ್ ಫಿಕ್ಸ್ ಮಾಡೋದನ್ನ ಹೇಳ್ಕೊಡಿ ಅಂತೆ. ಸೊ ಒಂದೊಂದು ಚಾಕ್ಲೇಟ್ಸ್ ಆಕ್ಚುಲಿ ಒಂದೊಂದು ಪ್ರೈಸ್ ಇರುತ್ತಲ್ಲ. ಹೌದು. ಸೊ ನಾವೇನ್ ಮಾಡ್ತೀವಿ, ದರ್ ಇಸ್ ಒನ್ ಸಿಂಪಲ್ ಫಾರ್ಮುಲೇಷನ್ ವಿಚ್ ಇಸ್ ರಾ ಮೆಟೀರಿಯಲ್ ಕಾಸ್ಟ್. ಸೊ ಈಗ ನಿಮ್ ರಾ ಮೆಟೀರಿಯಲ್ ಕಾಸ್ಟ್ 100 ಆಯ್ತು ಅಂತ ಹೇಳಿದ್ರೆ, ನೀವು 20 ಲೇಬರಿಗೆ ಇಟ್ಕೊಳ್ಳಿ, ಅಂಡ್ ಮೇ ಬಿ 20 ಫಾರ್ ಅದರ್ ಥಿಂಗ್ಸ್, ಎಲೆಕ್ಟ್ರಿಸಿಟಿ, ಪ್ಯಾಕೇಜಿಂಗ್, ಇಲ್ಲ 30 ಇಟ್ಕೊಳ್ಳಿ ಅದಕ್ಕೆ. ಸೊ 150 ಹತ್ರ ಆಯ್ತು. ಐ ವುಡ್ ಸೇ ದ ಈಸಿಯೆಸ್ಟ್ ವೇ ಟು ಡೂ ದಿಸ್ ಇಸ್ ಟು ಡಬಲ್ ದ ಕಾಸ್ಟ್ ಮಿನಿಮಮ್. ಓಕೆ, ಸೊ ನೀವು 150 ಇನ್ವೆಸ್ಟ್ ಮಾಡಿದೀರಾ ಅಂದ್ರೆ, ಅದು ನೀವು ಈಗ ಇದರಲ್ಲಿ ಬಾದಾಮ್ ಹಾಕಿದೀನಿ, ಗೋಡಂಬಿ ಹಾಕಿದೀನಿ ಅಂತ ಹೇಳಿದ್ರೆ, ಇಟ್ ಬಿಕಮ್ಸ್ ಅ ಲಿಟಲ್ ಮೋರ್. ಸೊ ದೆನ್ ಇಟ್ ಇಸ್ 175. ಸೊ ಯು ಸೆಲ್ ಇಟ್ ಅಟ್ 350. ಆ ತರ ನೀವು ಕಾಸ್ಟ್ ಇಂಟು 2 ಮಾಡ್ಕೊಂಡ್ರೆ, ಐ ಥಿಂಕ್ ದಟ್ ಇಸ್ ಅ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ಬಿಕಾಸ್ ಯಾರಾದ್ರೂ ಬಲ್ಕ್ ಆರ್ಡರ್ ಬಂದ್ರೆ ದೇ ವಿಲ್ ಟೆಲ್ ಯು ಮೇಕ್ ಇಟ್ ಲಿಟಲ್ ಲೆಸರ್ ಅಂತ. ಸೊ ಸ್ವಲ್ಪ ಹೆಡ್ ರೂಮ್ ಇರೋದು ನೆಸೆಸರಿ ಅದಕ್ಕೆ. ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್ ವಿತ್ ದಿಸ್, ಇಫ್ ದರ್ ಇಸ್ ಅ ಪ್ರೀಮಿಯಂ ಡಿಸೈನ್, ಯು ಕ್ಯಾನ್ ಚಾರ್ಜ್ ಫಾರ್ ದ ಡಿಸೈನ್. ಈಗ ನಾನು ಹೇಳಿದ್ದು ತಾಜ್ ಮಹಲ್ ಮಾಡಿದ್ದೆ ಅಂತ, ದಟ್ ವಾಸ್ ಅ 1 kg ತಾಜ್ ಮಹಲ್, ಅಪ್ರಾಕ್ಸ್ 900 to 1 kg, 900 grams to 1 kg. I think we sold it for about 2000 rupees. Because ಅದ್ರಲ್ಲಿ ಕೆಲಸ ಜಾಸ್ತಿ ಇದೆ. There is a lot of work involved in making that. So ನೀವು it is case per case, but raw material into 2 is a great start. Okay. For starting, it's a good price. ಓಕೆ, ಸೊ ಈಗ ಪ್ರೈಸಿಂಗ್ ಬಗ್ಗೆ ಇದೇ ರೀತಿ ಏನಾಗುತ್ತೆ ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾ ಪವರ್ಫುಲ್ ಆಗಿರೋದ್ರಿಂದ ಆನ್ಲೈನ್ ನಾವು ಮಾರ್ತೀವಿ ಅಂತಂದ್ರೆ ಓಕೆ, ದಟ್ಸ್ ಆಲ್ ಫೈನ್. ಬಟ್ ಸ್ಟಿಲ್ ಈಗ ಶಾಪ್ ಇಡೋರು ಇಡ್ತೀವಿ ಅಂತಂದ್ರೆ ಯಾವ ಲೊಕ್ಯಾಲಿಟಿನ ಸೆಲೆಕ್ಟ್ ಮಾಡ್ಕೋಬೇಕು, ಏನಿರ್ಬೇಕು ಅಕ್ಕಪಕ್ಕ, ನಮ್ಮ ಬಿಸ್ನೆಸ್ ಯಾವತ್ತೂ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ? ಸಿ, ಚಾಕ್ಲೇಟ್ಸ್ ಇಸ್ ಅ ಪ್ರೀಮಿಯಂ ಪ್ರಾಡಕ್ಟ್. ಸೊ ಯಾರು ಎವ್ರಿ ಮಂತ್ ಹೋಗ್ಬಿಟ್ಟು 3 kgs ರೈಸ್ ತರ 3 kgs ಚಾಕ್ಲೇಟ್ ಯಾರು ಇಸ್ಕೊಳ್ಳಲ್ಲ. ಸೊ ಇಟ್ಸ್ ನಾಟ್ ಅ ಬಿಸ್ನೆಸ್ ಲೈಕ್ ದಟ್. ಸೊ ನೀವು ಒಂಚೂರು ಯು ಹ್ಯಾವ್ ಟು ಸಿ ದಟ್ ಇಟ್ ಇಸ್ ಅ ಪ್ರೀಮಿಯಂ ಲೊಕೇಶನ್ ಅಂಡ್ slightly more spending kind of a thing. School hatra also it can work, but with schools, see, children have limited amount of funds, so you will have to be careful of how much your investment per month is. So idana ನಾವು overheads ಅಂತ ಹೇಳ್ತೀವಿ business ಅಲ್ಲಿ. Overheads is basically a shop rent, electricity, water bill, lighting cost, ಮತ್ತೆ decoration. ನೀವು ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಾಗುತ್ತೆ. ಇಫ್ ಇಟ್ಸ್ ಅ ಪ್ರೀಮಿಯಂ ಚಾಕ್ಲೇಟ್ ಸ್ಟೋರ್, ಇಟ್ ಹ್ಯಾಸ್ ಟು ಲುಕ್ ಲೈಕ್ ಅ ಪ್ರೀಮಿಯಂ ಚಾಕ್ಲೇಟ್ ಸ್ಟೋರ್. ಸೊ ಆಲ್ ದೀಸ್ ಥಿಂಗ್ಸ್ ಕನ್ಸಿಡರಿಂಗ್, ನೀವು ಇಫ್ ಯು ಆರ್ ನಿಯರ್ ಅ ಕಾಲೇಜ್ ಫಾರ್ ಎಕ್ಸಾಂಪಲ್, ಇಟ್ ಮೈಟ್ ವರ್ಕ್ ವೆಲ್. ಇಲ್ಲ ನೀವು ಬೆಸ್ಟ್ ಆಪ್ಷನ್ ಅಂದ್ರೆ ವೆಡ್ಡಿಂಗ್ ಹಾಲ್ಸ್ ಅದರ ಹತ್ರ, ವೆಡ್ಡಿಂಗ್ ವೆನ್ಯೂಸ್, ನಾಟ್ ಹಾಲ್ಸ್ ಬಟ್ ವೆಡ್ಡಿಂಗ್ ವೆನ್ಯೂಸ್. ಸೊ ವೆನ್ ಪೀಪಲ್ ಕಮ್ ಟು ಸೆಲೆಕ್ಟ್ ಅ ವೆನ್ಯೂ ಫಾರ್ ದೇರ್ ವೆಡ್ಡಿಂಗ್, ದೇರ್ ಇಸ್ ಅ ಗುಡ್ ಚಾನ್ಸ್ ದೇ ವಿಲ್ ಗಿವ್ ಯು ಆರ್ಡರ್ಸ್ ಫಾರ್ ದೇರ್ ರಿಟರ್ನ್ ಗಿಫ್ಟ್ಸ್. ಸೊ ಆತರ ಸೆಲೆಕ್ಟ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಪ್ರೈಸ್ ಪಾಯಿಂಟ್, ಬಿಕಾಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಆರ್ ದ ಒನ್ ದಟ್ ಇಸ್ ಸ್ಪೆಂಡಿಂಗ್. ಸೊ ನೀವು ಆ ಎಕ್ಸ್ಪೆಂಡಿಚರ್ ನ ಹೇಗೆ ಜಸ್ಟಿಫೈ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಸೋ ಇಫ್ ಇಟ್ಸ್ ಅ ಲೊಕೇಶನ್ ವೇರ್ ಯು ನೋ ದಟ್ ಮೋರ್ ರಿಚ್ ಪೀಪಲ್ ಸ್ಟೇ, ಅಂದ್ರೆ ಈಗ ನೀವು ರಿಚ್ ಪೀಪಲ್ ಅಂತ ಹೇಳಿದ್ರೆ ಡಿಸ್ಪೋಸಬಲ್ ಇನ್ಕಮ್ ಇರೋದು. ಸೊ ಇಟ್ ಕ್ಯಾನ್ ಬಿ ಅ ಟೆಕ್ ಕ್ರೌಡ್. ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿ ನೋಡಕ್ ಹೋದ್ರೆ ದೇರ್ ಇಸ್ ವೈಟ್ ಫೀಲ್ಡ್ ವೇರ್ ಯು ನೋ ಎವ್ರಿಬಡಿ ಈಸ್ ವರ್ಕಿಂಗ್. ಆ ತರ ಏರಿಯಾ ಅಲ್ಲಿ ಚೆನ್ನಾಗಿ ಓಡ್ಬೋದು ಅಂತ ನನಗನ್ಸುತ್ತೆ. So, that is something worth exploring. Okay. Now, one more thing what matters here is packing. ನಾವು ಚಾಕ್ಲೇಟ್ ಎಷ್ಟೇ ಚೆನ್ನಾಗಿ ಮಾಡಿ ಅದು ನಾರ್ಮಲ್ ಒಂದು ವೈಟ್ ಟ್ರಾನ್ಸ್ಪರೆಂಟ್ ಶೀಟ್ ಅಲ್ಲಿ ತೆಗೆದುಕೊಟ್ರೆ ಲೋಕಲ್ ಅಂತಾನೆ ಹೇಳ್ತಾರೆ. ಅದೇ ಅದಕ್ಕೆ ಏನಾದ್ರೂ ಒಂದು ಒಳ್ಳೆ ಪ್ಯಾಕಿಂಗ್ ಮಾಡ್ಬಿಡ್ತು ಅಂದ್ರೆ ಯಾವ ಬ್ರ್ಯಾಂಡ್ ಅಪ್ಪ ಇದು ಅಂತ ಹೇಳ್ತಾರೆ. ಸೊ ನಿಮ್ ಪ್ರಕಾರ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಈ ಒಂದು ಪ್ಯಾಕಿಂಗ್, ಅಂಡ್ ಅದು ಹೇಗಿರ್ಬೇಕು, ನಾವ್ ಹೇಗ್ ಸೆಲೆಕ್ಟ್ ಮಾಡ್ಕೊಳ್ಬೇಕು? ನಾನ್ ಹೇಳೋದು ಒಂದೇ, ಯೂಸ್ ಗುಡ್ ಕ್ವಾಲಿಟಿ ಪ್ಯಾಕಿಂಗ್ ಮೆಟೀರಿಯಲ್. ಇಟ್ ಡಸಂಟ್ ಸಿ, ಎಲ್ರಿಗೆ ಆ ಪ್ಯಾಕಿಂಗ್ ಶುಡ್ ಬಿ ವಾವ್ ಅಂತ ಎಲ್ರಿಗಿರಲ್ಲ, ಬಟ್ ಇಟ್ ಆಲ್ವೇಸ್ ಹೆಲ್ಪ್ಸ್. ನೀವು ಯಾವುದೇ ಇದ್ರಲ್ಲಿ ನೋಡಿದ್ರು, ಯಾವುದೇ ಬಿಸ್ನೆಸ್ ನೋಡಿದ್ರು, ಈಗ ಪ್ಯಾಕೇಜಿಂಗ್ ಮೇಲೆ ತುಂಬಾ ಎಂಫಸಿಸ್ ಇದೆ, ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈಗ. ಸೊ ಪ್ಯಾಕೇಜಿಂಗ್ ಅಲ್ಲಿ ಏನಾಗುತ್ತೆ, ವೆನ್ ಇಟ್ ಹ್ಯಾಸ್ ದಟ್ ವಾವ್ ಫ್ಯಾಕ್ಟರ್, ಪೀಪಲ್ ಫೀಲ್ ವೆರಿ ಗುಡ್. ಸೊ ನಾ ರೀಸೆಂಟ್ಲಿ ಐ ವಾಸ್ ಅಟ್ ಅ ಫ್ರೆಂಡ್ಸ್ ಹೌಸ್, ಅಂಡ್ ಅವರು some brand, he had ordered some chocolates. Adu ishtu dodda box ಅಲ್ಲಿ ಬಂದಿದೆ. Okay, and the size of the bottle was just this much adrolage. So when you get it, you're like, oh my god, how many did I order anta. I was like, ಆ box size ನೋಡ್ಬಿಟ್ಟು ಎಷ್ಟಪ್ಪ ಆರ್ಡರ್ ಮಾಡಿದೆ ಅಂತ ನಾನು ಕೇಳಿದೆ ಅವ್ರಿಗೆ. Then when we like, okay, we'll open it and see, ನಂಗೂ ಗೊತ್ತಿಲ್ಲ ಅಂತ ಓಪನ್ ಮಾಡಿದಾಗ it was just 2 tins which are this much. So somewhere that wow factor does help ಅಂತ ಅನ್ನಿಸ್ತು ನನಗೆ, because then it was, I mean, of course it was inside a pretty box, ನೋಡಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು.
ಡೆಫಿನೆಟ್ಲಿ ವರ್ತ್ ಅನ್ ಇನ್ವೆಸ್ಟ್ಮೆಂಟ್. ಇನ್ನೊಂದೇನಾಗುತ್ತೆ, ನೀವು ದೇರ್ ಆರ್ 2 ways ಆಫ್ ಡೂಯಿಂಗ್ ದಿಸ್. ಒನ್ ಇಸ್ ದಿಸ್ ಇಸ್ ಮೈ ಪ್ರೈಸ್, ದಟ್ ಇಸ್ ಒನ್ ವೇ. ಈಗ ನನಗೆ ಒಂದು ಚಾಕ್ಲೇಟ್ ಬಾರ್, ನಾನು ಲೆಟ್ಸ್ ಸೇ ಅರ್ಧ ಕೆಜಿ ಚಾಕ್ಲೇಟ್ ಐ ವಾಂಟ್ ಟು ಸೆಲ್ ಫಾರ್ 500 rupees. ದಟ್ ಇಸ್ ಮೈ ಫಿಕ್ಸ್ಡ್ ಕಾಸ್ಟ್. ದಟ್ ಇಸ್ ಪ್ಲೇನ್ ಚಾಕ್ಲೇಟ್ಸ್ ನಾನು ಕಾಸ್ಟ್ ಕೊಡ್ತೀನಿ ಅಂದ್ರೆ ನಾನು ಅದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಲೈಕ್ ಇಫ್ ಐಮ್ ಪುಟಿಂಗ್ ಇಟ್ ಇನ್ ಅ ಫ್ಯಾನ್ಸಿ ಗಿಫ್ಟ್ ಬಾಕ್ಸ್, ಇಫ್ ಐಮ್ ಡ್ರಿಸ್ಲಿಂಗ್ ವಿತ್ ಸಮ್ ಗೋಲ್ಡ್ ಪೌಡರ್, ಇಫ್ ಐಮ್ ಪುಟಿಂಗ್ saffron in it, there are many things that also happen along with it. So presentation definitely mukhya, but there will also be some people who will say, like I get a lot of children as customers actually. So ಅವ್ರಿಗೆ ಏನಿರುತ್ತೆ, ಅವ್ರಿಗೆ ಪಾಕೆಟ್ ಮನಿ ಇರೋದೇ ಕಡಿಮೆ. ಸೊ ದೇ ಕಮ್ ಟು ಮೀ ಅಂಡ್ ದರ್ ಲೈಕ್, ಅಕ್ಕ ಗಿವ್ ಮಿ ಸಮಥಿಂಗ್ ಫಾರ್ 50 rupees, 100 rupees, ನನಗೆ ಇದಕ್ಕಿಂತ ಜಾಸ್ತಿ ಇಲ್ಲ ಅಂತ. ಅಂಡ್ ಐ ಹೇಟ್ ಸೇಯಿಂಗ್ ನೋ. ನನಗೆ ಅದು ಐ ಕಾಂಟ್ ಸೇ ಇಲ್ಲಪ್ಪ ನೀನ್ 500 ಗೆ ಇಸ್ಕೋಬೇಕು ಅಂದ್ರೆ ನನಗೆ ಅದು somehow it doesn't go down well with me. So I am very conscious of what the customer wants. So customer ನನಗೆ ಬಜೆಟ್ ಕೊಟ್ರೆ ನಾನು ಅದಕ್ಕೆ ಎಷ್ಟು ಏನ್ ಲೆವೆಲ್ ಬೆಸ್ಟ್ ಮಾಡ್ಬೋದು, ಐ ಡೂ ಇಟ್. ಬಟ್ ಲೆಟ್ಸ್ ಸೇ ಇಟ್ಸ್ ಅ ಡಿಸೈನರ್ ಪೀಸ್. ಈಗ ನಾವು ಒಂದು ಜ್ಯುವೆಲರಿ ಹಾರ್ಡ್ ಬಾಕ್ಸ್ ಮಾಡ್ತೀವಿ. ಇಟ್ಸ್ ಮೇಡ್ ಆಫ್ ಚಾಕ್ಲೇಟ್ ಅಂಡ್ ಇಟ್ಸ್ ಬೇಸಿಕಲಿ ಅದ್ರೊಳಗೆ ಇಯರಿಂಗ್ಸ್ ಇಲ್ಲ ಏನಾದ್ರು ಹಾಕ್ಬಿಟ್ಟು ಕೊಡ್ಬೋದು. ಸೊ ವೆನ್ ಐ ಮೇಕ್ ದಟ್ ಈಸ್ ವೆರಿ ಲಿಟಲ್ ಚಾಕ್ಲೇಟ್, ಬಟ್ ದ ಡಿಸೈನ್ ಇಸ್ ಸೋ ಗ್ರೇಟ್ ದಟ್ ಪೀಪಲ್ ವಾಂಟ್ ದಟ್. ಸೊ ಅದಕ್ಕೆ ಒಂಚೂರು ಪ್ರೀಮಿಯಂ ಕಾಸ್ಟ್ ವರ್ಕ್ಸ್ ಔಟ್ ಫಾರ್ ಪೀಪಲ್, ವರ್ಕ್ಸ್ ಔಟ್ ಫಾರ್ ಮೀ ಆಲ್ಸೋ. ಸೊ ದಟ್ ಇಸ್ ದ ವೇ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ದೇರ್ ಇಸ್ ನೋ ಒನ್ ಸೈಜ್ ಫಿಟ್ಸ್ ಆಲ್. ಅಂದ್ರೆ ಇದಕ್ಕೆ ಒಂದ್ ಸೊಲ್ಯೂಷನ್ ಇಲ್ಲ. ಯು ಕೆನಾಟ್ ಸೇ ನಾನು ಬರೀ 1000 rupees ಗೆ ಮಾರ್ತೀನಿ, ಬಿಕಾಸ್ ದೆನ್ ಯು ಆರ್ ಕಟಿಂಗ್ ಔಟ್ ಅ ಹೋಲ್ ಪಾಪ್ಯುಲೇಷನ್ ದಟ್ ಕಾಂಟ್ ಅಫೋರ್ಡ್ ದಟ್. ಸೊ ಅಫೋರ್ಡಬಿಲಿಟಿ ಮುಖ್ಯ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಕೆನಾಟ್ ಬಿ ಸೆನ್ಸ್ಲೆಸ್. ನೀವು ಲಾಸ್ ಮಾಡ್ಕೊಂಡು ಬಿಸ್ನೆಸ್ ಓಡಿಸಿದ್ರೆ ಅದು ಬಿಸ್ನೆಸ್ ಅಲ್ಲ, ಇಟ್ ಇಸ್ ಚಾರಿಟಿ. But if you're trying to be making too much profit every sale, then that also will not work, because that's not how business works. Okay. So it's ಸ್ವಲ್ಪ dynamic ಇದೆ. That whole situation is a little dynamic. ಮ್ಯಾಮ್, ಬೈ ಬ್ಯಾಕ್ ಕಸ್ಟಮರ್ಸ್ ಅಂತ ಇರ್ತಾರ, ಅಂದ್ರೆ ಒಂದ್ಸಲ ಬಂದವ್ರು ಮತ್ತೆ ನಮ್ಮ ಹತ್ರನೇ ಬರ್ಬೇಕು. ನನ್ ಸ್ಕೂಲ್ ಲೈಫ್ ಅಲ್ಲಿ ನೆನಪಿದೆ, 4 ಆಣೆಗೆ ಪ್ಯಾರಿಸ್ ಚಾಕ್ಲೇಟ್ ಬರ್ತಾ ಇತ್ತು. ಅದು ನಾನು ಇತ್ತೀಚೆಗೆ ನೋಡ್ತಾ ಇಲ್ಲ. ಬಟ್ ಕಿಸ್ಮಿ ಬಾರ್ ಅಟ್ ಲೀಸ್ಟ್ ಎಲ್ಲೆಲ್ಲೋ ಒಂದ್ ಕಡೆ ಹಳ್ಳಿಲಿ ನೋಡ್ತಾ ಇದೀನಿ, ಬಟ್ ಪ್ಯಾರಿಸ್ ನನ್ಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೇಮ್ಡ್ ಬ್ರಾಂಡ್ಸೇ ಕೆಲವೊಂದ್ಸಲ ಈ ರೀತಿ ಆಗುತ್ತೆ ಅಂತಂದ್ರೆ, ನಾವು ನಮ್ಮ ಬಿಸ್ನೆಸ್ ನ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಯಾವೆಲ್ಲ ಅಂಶಗಳಲ್ಲಿ ನಾವು ಪರ್ಫೆಕ್ಷನ್ ನಾವು ಹೊಂದಬೇಕಾಗತ್ತೆ? ಐ ಆಮ್ ಜಸ್ಟ್ 9 years old in this. ಸೊ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ 9 years ಇನ್ ಚಾಕ್ಲೇಟ್ ಬಿಸ್ನೆಸ್ ಈಗಿನ ಇದ್ರಲ್ಲಿ, ಯಾಕಂದ್ರೆ ದಿನಕ್ಕೊಂದೊಂದು ಬ್ರಾಂಡ್ಸ್ ಬರ್ತಾ ಇದೆ. ದಟ್ ಇಸ್ ಟ್ರೂ. ಬಟ್ ನನಗೆ ಹೇಗೆ ಅನ್ಸುತ್ತೆ ಅಂದ್ರೆ, ನೀವು ಕಾಂಪಿಟೇಷನ್ ಭಯ ಬೀಳೋ ಬದಲು, ಇಷ್ಟ ಜನ ಮಾಡ್ತಾ ಇದಾರೆ ಅಂತ ಹೇಳೋ ಬದಲು, ಓಕೆ ದೇ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, ಇಟ್ ಕೀಪ್ಸ್ ಯು ಆಲ್ಸೋ ಅಲರ್ಟ್. ಕೆಲವೊಂದ್ಸಲ ಏನಾಗುತ್ತೆ, ಈಗ ನನಗೆ ಕೆಲವು ಕಸ್ಟಮರ್ಸ್ ಇದಾರೆ 5-6 years ಇಂದ, ಎವ್ರಿ ಇಯರ್ ದೇ ವಿಲ್ ಕಮ್ ಬ್ಯಾಕ್ ಟು ಮೀ ಫಾರ್ ದೀಪಾವಳಿ. ದೆಲ್ ಸೇ ಇಷ್ಟು ಬಾಕ್ಸಸ್ ಬೇಕು ಫಾರ್ ಸೇ ಸಮಥಿಂಗ್ ಲೈಕ್ ಮಗುದ್ ಬರ್ಡೇ ಇದೆ, ನಿನಗೆ ಗೊತ್ತಲ್ವಾ ಈ ತಿಂಗಳಿದೆ, ನೀನ್ ಮಾಡ್ಬಿಟ್ಟು ಕಳಿಸ್ಬಿಡು ಈ ಡೇಟ್ ಒಳಗೆ ಅಂತ. ಲೈಕ್ ಐ ಹ್ಯಾವ್ ಪೀಪಲ್ ಲೈಕ್ ದ್ಯಾಟ್. I also have people who are new, who are coming to me because they're hearing good feedback. ಕೆಲವರು ನೀವೇನೋ ಡಿಫ್ರೆಂಟ್ ಆಗಿ ಮಾಡ್ತೀರಾ, ಶೋ ಮಿ ವಾಟ್ ಯು ಹ್ಯಾವ್ ಅಂತ ಕೇಳಿದಾಗೆಲ್ಲ, ಲೈಕ್ ದೀಸ್ ಆರ್ ಡಿಫ್ರೆಂಟ್ ಥಿಂಗ್ಸ್ ದಟ್ ಹ್ಯಾಪನ್. ನಾನ್ ಹೇಳೋದು ಒಂದೇ, ಬಿಗ್ ಬಿಸ್ನೆಸಸ್ ಆರ್ ಶಟಿಂಗ್ ಡೌನ್. ಓಕೆ, ಈಗ ಅಂಡ್ ಪ್ಲಸ್ ಐ ಥಿಂಕ್ ಕೋವಿಡ್ ಅಲ್ಲಿ ನಾವೆಲ್ಲ ಕಲ್ತಿದ್ ಒಂದೇ, ನಥಿಂಗ್ ಇಸ್ ಪರ್ಮನೆಂಟ್. ವೆದರ್ ಇಟ್ಸ್ ಬಿಸ್ನೆಸ್, ವೆದರ್ ಇಟ್ಸ್ ಅ ಜಾಬ್. ಈಗ ರಿಸೆಷನ್ ಅಂತ ಹೇಳ್ತಾ ಇದಾರೆ, ವಿ ಜಸ್ಟ್ ಡೋಂಟ್ ನೋ. ವೆನ್ ಯು ಹ್ಯಾವ್ ಟು ಬಿ ರೆಡಿ ಟು ಲೀವ್. ನಾ ಹೇಳೋದು ಒಂದೇ, ನಾನು ಆಗ್ಲೇ ಹೇಳಿದ್ನಲ್ಲ, ಒಂದ್ ಮನಿ ಕ್ಯಾಪ್, one time cap. I was saving this for the end, but I'll tell you now. One is, when you start any business, one thing is money capital. So it's okay if you're a very rich person, great, keep starting businesses, adu olledu. But if you're not, if you're somebody who comes with a very like my upbringing has been extremely tight kind of a thing. Nanig pocket money sikta irಲಿಲ್ಲ. ನಾನು it's not that they didn't want to give, they just would not give. It was not a concept when I was growing up. Pocket money ಅನ್ನೋದೇ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಸಿಸ್ಟಮ್. And what happened is, so okay, what I was trying to say, so have a money cap. ಈಗ ನನ್ನ ಹತ್ರ ಸೇವಿಂಗ್ಸ್ ಅಲ್ಲಿ 50,000 ಇದೆ. ನಾನು 50,000 ಇಂದ 25,000 I want to start a business. 25,000 ಮುಗಿಯೋವರೆಗೂ ನಾನು ಪ್ರಾಫಿಟ್ ನೋಡೋದು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ, ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್, ಯೋಚನೆ ಮಾಡಿ ಇದು ವರ್ಕ್ಔಟ್ ಆಗತ್ತಾ, ವರ್ಕ್ಔಟ್ ಆಗಲ್ವಾ. ವರ್ಕ್ಔಟ್ ಆಗಲ್ಲ ಅಂದ್ರೆ ಲೀವ್ ಇಟ್. It's okay. Better to exit than to keep making losses. That is one rule that I have. So ನಾನು ಯಾವುದೇ ರೀತಿ ಹೊಸ ಪ್ರಾಡಕ್ಟ್ ಟ್ರೈ ಮಾಡಿದ್ರು, ಯಾವುದೇ ರೀತಿ ಹೊಸ ಡಿಸೈನ್ ಟ್ರೈ ಮಾಡಿದ್ರು, ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್, ಯು ಡೋಂಟ್ ಸಿಟ್ ಆನ್ ಇಟ್. ನಾನ್ 1000 pieces ಮಾಡಿದೆ ಅಂತ ಯಾರಾದ್ರೂ ಬಂದು ಈಸ್ಕೊಳ್ಳೋದೇನ್ ಗ್ಯಾರಂಟಿ? ದೇರ್ ಇಸ್ ನೋ ಗ್ಯಾರಂಟಿ ದಟ್ ವಿಲ್ ವರ್ಕ್ ಔಟ್. ವಾಟ್ ಐ ಸೇ ಇಸ್, ಒನ್ ಇಸ್ ದ ಮನಿ ಕ್ಯಾಪ್, ದಟ್ ಇಫ್ ಯು ಹ್ಯಾವ್ ಅ ಬಜೆಟ್ ಆಫ್ 25,000, ಆ 25,000 ಖರ್ಚಾಗೋವರೆಗೂ ನಿಮಗೆ ದುಡ್ಡು ಬರೋದು ಸ್ಟಾರ್ಟ್ ಆಗಿಲ್ಲ ಅಂದ್ರೆ, ಸ್ಟಾಪ್ ಇಟ್. ಇಟ್ಸ್ ಓಕೆ, 25 went, don't put more.
ಇನ್ನೊಂದು ಟೈಮ್ ಕ್ಯಾಪ್. ನಿಮ್ಗೆ ದೊಡ್ಡದು ಪ್ರಾಬ್ಲಮ್ ಇಲ್ಲ, ನಾನ್ ಪರವಾಗಿಲ್ಲ ಇನ್ನೊಂಚೂರು ಹಾಕ್ಬೋದು ಅಂತ ಹೇಳಿದ್ರೆ, ಟೈಮ್ ಹ್ಯಾಸ್ ಟು ಸ್ಟಾರ್ಟ್ ಮೇಕಿಂಗ್ ಸೆನ್ಸ್. ನೀವು 3 years ಇಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇನ್ನೂ ನನಗೆ ಪ್ರಾಫಿಟಬಿಲಿಟಿ ಇಲ್ಲ, then you're doing something wrong. Because if you're spending so much time on something and it's not growing, you're not doing something right. This is my personal ನನಗೆ ಅನ್ಸೋ ಪ್ರಕಾರ. Of course it can work differently for different people. I know a lot of companies that are still under losses, but they have great valuation. So the whole startup scene is very dynamic. But ನನಗೆ ಅನ್ಸೋ ಸ್ಮಾಲ್ ಸ್ಕೇಲ್ ಅವರಿಗೆ this is very important, is to be conscious of how much you can spend, be it money or be it time. Yeah. ಓಕೆ ಮ್ಯಾಮ್, ಈಗ ನಾವು ನೋಡ್ತಾ ಇರೋ ಹಾಗೆ ಮಾರ್ಕೆಟ್ ಅಂತೂ ಇದಕ್ಕಿದೆ, ನಮ್ಗೆ ಗೊತ್ತು. ಪ್ರತಿಯೊಂದು ಮನೆಯಲ್ಲಿ ಚಾಕ್ಲೇಟ್ ಲವರ್ಸ್ ಇರ್ತಾರೆ, ಫಂಕ್ಷನ್ಸ್ ಎಲ್ಲ ಕಡೆ ನಾವು ಗಿಫ್ಟ್ಸ್ ಆಗಿ ಕೊಡ್ಬೋದು, ತಗೊಳ್ಬೋದು ಅಂತ. ಸೊ ಈ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಮ್ಮನ್ನ ನಾವು ಹೇಗೆ ಎಂಟ್ರಿ ಮಾಡಿ ಸಸ್ಟೈನ್ ಮಾಡ್ಕೋಬೇಕು ಮ್ಯಾಮ್? 2-3 elements. One is design. Have a unique, different design, if possible. Illa andre even normal chocolates you can sell. It's not that you can sell. See, there is a season for everything. ಈಗ ಫೆಸ್ಟಿವಲ್ ಟೈಮ್ ಅಲ್ಲಿ ಏನಾಗುತ್ತೆ, ಪೀಪಲ್ ವಾಂಟ್ ಅ ಲಾಟ್ ಆಫ್ ಸ್ಟಫ್. ಆ ಟೈಮ್ ಅಲ್ಲಿ ಅವರು ಇಂಡಿವಿಜುವಲ್ ಪೀಸ್ ಡಿಸೈನ್ ನೋಡಲ್ಲ. ಯೂಶಲಿ ಮೋಸ್ಟ್ ಪ್ಲೇಸಸ್, ಬೀಟ್ ಕಾರ್ಪೊರೇಟ್ ಕಂಪನೀಸ್, ಬೀಟ್ ಪರ್ಸನಲ್ ಗಿಫ್ಟಿಂಗ್, ತುಂಬಾ ಕಡಿಮೆ ಜನ ಅಷ್ಟು ಫೋಕಸ್ಡ್ ಆಗಿರ್ತಾರೆ ಡಿಸೈನ್ ಮೇಲೆಲ್ಲ. ಬಟ್ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಅ ಯುನೀಕ್ ಪ್ರಾಡಕ್ಟ್. ಅಂದ್ರೆ ನಂದು ದೀಪಾವಳಿ ಟೈಮ್ ಅಲ್ಲಿ ನಾವು ಕ್ರ್ಯಾಕರ್ ಶೇಪ್ ಚಾಕ್ಲೇಟ್ಸ್ ಮಾಡ್ತೀವಿ. ಸೊ it when you open it, it looks like a box of crackers, and children are really happy, adults are really happy. It's exciting, it's different. ಬಟ್ ಅದನ್ನ ನಾವು ತುಂಬಾ ಸ್ಕೇಲ್ ಅಪ್ ಮಾಡಕ್ಕಾಗಲ್ಲ. ಯಾರಾದ್ರೂ ನಂಗೆ ನಾಳೆ 1000 ಬಾಕ್ಸಸ್ ಬೇಕು ಅಂದ್ರೆ ಅದ್ ನಾವು ಮಾಡಕ್ಕಾಗಲ್ಲ. ಇಟ್ಸ್ ನಾಟ್ ಪಾಸಿಬಲ್, ಬಿಕಾಸ್ ಇಟ್ಸ್ ಆಲ್ ಹ್ಯಾಂಡ್ ಮೇಡ್, ಇಟ್ಸ್ ಆಲ್ ಸ್ಮಾಲ್ ಸ್ಕೇಲ್. ಬಟ್ one was design. If you say how can you stand out in the market, one is design. Second is you have to keep talking about it. You have to keep reminding people that you do this. ಜನ ತುಂಬಾ ಬೇಗ ಮರ್ತೋಗ್ತಾರೆ. You can't compete with big brands. ದೊಡ್ಡ ಬ್ರ್ಯಾಂಡ್ಸ್ ಅಷ್ಟೊಂದು ಅಡ್ವರ್ಟೈಸಿಂಗ್ ಫಂಡ್ಸ್ ಇರುತ್ತೆ, ನಮ್ಮ ಹತ್ರ ಅದೆಲ್ಲ ಇರಲ್ಲ. ಸೊ you are your only brand ambassador ಅಂತ ನೆನ್ಪಿಟ್ಕೊಂಡು you have to talk about it a lot. Other than that, I think being in public memory, having a good price. So 3 things. One is the design and the affordability element, which is the same thing as cost. Cost ನಿಮ್ದು ತುಂಬಾ ಜಾಸ್ತಿ ಇದ್ರು ಒಂದ್ಸಲ ಈಸ್ಕೋತಾರೆ ಜನ. Second time they'll say no, it's okay, ಅಷ್ಟು expensive ಬೇಡ, we'll just buy mithai instead. I mean, it's a very normal thing, right? If you're going to a friend's house and ನೀವು ಖಾಲಿ ಕೈ ಹೋಗೋದ್ ಬೇಡ, ಏನಾದ್ರು ತಗೊಂಡ್ ಹೋಗೋಣ ಅಂತ ಹೇಳಿದ್ರೆ, ನೀವು ಎವ್ರಿ ಟೈಮ್ 1000 rupees ಖರ್ಚು ಮಾಡಕ್ ನಿಮ್ಗೆ ಇಷ್ಟ ಇರಲ್ಲ. So affordability, design, and where you stand in the market. Like, you don't have to compete with people, you have to talk about it. But competition ಅಂತ ಹೋಗ್ಬಿಟ್ರೆ ನಿಮ್ full focus ಅಲ್ಲಿಗೆ ಹೋಗುತ್ತೆ. As a business, I never look at what others are doing. I look at it, yes, as a person I am interested, but ನನ್ ಬಿಸ್ನೆಸ್ ಅಲ್ಲಿ ಯಾಕೆ ಇದ್ ಮಾಡ್ತಾ ಇಲ್ಲ, ಅವ್ರು ಇದ್ ಮಾಡ್ತಾ ಇದಾರೆ ಅಂತ, ಇಫ್ ಯು ಗೋ ಡೌನ್ ದಟ್ ಹೋಲ್, ಯು ಆರ್ ನೆವರ್ ಗೆಟಿಂಗ್ ಔಟ್. ದೆನ್ ನೀವು ಅದ್ರಲ್ಲೇ ಫೋಕಸ್ ಜಾಸ್ತಿ ಮಾಡಿ, ನಿಮ್ ಬಿಸ್ನೆಸ್ ಗಿಂತ ಜಾಸ್ತಿ ನೀವು ಬೇರೆಯವ್ರ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತೀರಾ, ವಿಚ್ ಟು ಮೀ ಇಟ್ಸ್ ಅ ಪ್ರಾಬ್ಲಮ್. ಯಾ, ಕರೆಕ್ಟ್ ಮ್ಯಾಮ್. ಈಗ ನೀವು ಹೇಳ್ದಂಗೆ ಎಲ್ಲವನ್ನ ಮಾಡಿ ಒಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗೆ ಎಲ್ಲ ಫ್ಯಾಕ್ಟ್ಸ್ ನ ಫಿಗರ್ಸ್ ನ ಫಾಲೋ ಮಾಡಿದ್ರೆ ಎಷ್ಟು ಅರ್ನಿಂಗ್ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ನಾನ್ ಸೀಸನ್ ಅಂಡ್ ಸೀಸನ್ ಟೈಮ್ ಮಿನಿಮಮ್? ನೀವು ಕರೆಕ್ಟ್ ಆಗಿ ಪ್ರಮೋಟ್ ಮಾಡಿದೀರಾ, ಯು ಆರ್ ಮೇಕಿಂಗ್ ಶೋರ್ ಯು ಹ್ಯಾವ್ ಅ ಗ್ರೇಟ್ ಹೈಜೀನ್ ಇನ್ ಯೋರ್ ಪ್ರೊಡಕ್ಷನ್, ಅಂಡ್ ನೋಡೋರ್ಗು ಅದು ಅನ್ನಿಸ್ಬೇಕು ದಟ್ ಇಟ್ ಇಸ್ ಡನ್ ವೆರಿ ನೀಟ್ಲಿ ಅಂತ. ಆ ತರ ಇದ್ರೆ ಐ ಥಿಂಕ್, ಸ್ಟಾರ್ಟಿಂಗ್ ಅಲ್ಲಿ ಐ ಥಿಂಕ್ ದ ಫಸ್ಟ್ ಟೈಮ್ ಐ ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್ ಫೆಬ್ ಅಲ್ಲಿ ಎಲ್ಲೋ ಸ್ಟಾರ್ಟ್ ಮಾಡಿದೆ. ಅಂಡ್ ಬೈ August, first time I got 10,000 rupees as the total payment for the work, not profit. Total turnover ನಂದು ಮಂತ್ಗೆ 10,000 only in August. ಆ ಇಯರ್ ರಕ್ಷಾ ಬಂಧನಿಗೆ ಆಗಿದ್ದು ನನಗೆ, ಫಸ್ಟ್ ಇಯರ್ 2014. ಸೊ ಇಫ್ ಯು ಆರ್ ಲುಕಿಂಗ್ ಅಟ್ ಇಟ್ ಲೈಕ್ ದಟ್, ನೀವು ಆ ತರ ನೋಡಿದ್ರೆ, ಫೆಬ್ರವರಿ ಟು ಆಗಸ್ಟ್ ಶಿ ಡಿಡ್ಂಟ್ ಮೇಕ್ ಮನಿ, ಆಗಸ್ಟ್ ಅಲ್ಲಿ ಮಾತ್ರ 10,000 ಅಂತ ಹೇಳಿದ್ರೆ ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಬಟ್ ಬೈ ಅಕ್ಟೋಬರ್ ದಟ್ ಇಯರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಎಂಡ್ ಒಳಗೆ ನನಗೆ ಒಂದು 8 lakhs ಆರ್ಡರ್ ಬಂದಿದೆ ಫಾರ್ ಅ ಕಾರ್ಪೊರೇಟ್. ಸೊ ಯು ಹ್ಯಾವ್ ಟು, ಲೈಕ್ ಐ ಸೆಡ್, ಯು ಹ್ಯಾವ್ ಟು ಕೀಪ್ ಹಸ್ಲಿಂಗ್, ಯು ಹ್ಯಾವ್ ಟು ಕೀಪ್ ಟಾಕಿಂಗ್. ನೀವು ಜನರಿಗೆ ಹೇಳ್ಬೇಕು, ನಾವ್ ಇದ್ ಮಾಡ್ಬೋದು, ನಮಗೆ ಇದ್ ಬರುತ್ತೆ ಇಲ್ಲ. ಅಂಡ್ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಅನ್ ಎಲಿಗೆಂಟ್ ವೇ. ಯು ಕೆನಾಟ್ ಕೀಪ್ ಟೆಲಿಂಗ್ ಪೀಪಲ್ ಪ್ಲೇಸ್ ಅನ್ ಆರ್ಡರ್, ಈಗ ನಮಗೆ ಆ ಕಾಲ್ಸ್ ಬರುತ್ತೆ ನೋಡಿ, ಬ್ಯಾಂಕ್ ಲೋನ್ ಬೇಕಾ ಮೇಡಮ್, ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಾ ಮೇಡಮ್, ಇಟ್ ಗೆಟ್ಸ್ ಇರಿಟೇಟಿಂಗ್ ಬಿಕಾಸ್ ಯು ಡೋಂಟ್ ವಾಂಟ್ ಇಟ್. ಸೊ ನೀವು ಆ ತರ ಮಾಡಕ್ಕಾಗಲ್ಲ, ಯು ಕ್ಯಾನ್ ಬಿ ಇರಿಟೇಟಿಂಗ್. ಬಟ್ ಇಫ್ ಇಟ್ಸ್ ಲೈಕ್ ಸೋಷಿಯಲ್ ಮೀಡಿಯಾ, ಫಾರ್ ಎಕ್ಸಾಂಪಲ್, ನೀವು ಫೇಸ್ಬುಕ್ ಅಲ್ಲಿ ಹಾಕಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿ, ದೆನ್ ಪೀಪಲ್ ಆರ್ ಲುಕಿಂಗ್ ಅಟ್ ಇಟ್ ಬಿಕಾಸ್ ದೇ ವಾಂಟ್ ಟು ನೋ ವಾಟ್ ಯು ಆರ್ ಡೂಯಿಂಗ್.
ಕರೆಕ್ಟ್. ಯು ಆರ್ ನಾಟ್ ಫೋರ್ಸಿಂಗ್ ದೆಮ್ ಟು ಲಿಸನ್ ಟು. ನಾನು ಎಲ್ರಿಗೂ ಫೋನ್ ಮಾಡ್ಬಿಟ್ಟು ನೀನ್ ಈ ಪ್ರಾಡಕ್ಟ್ ತಗೋ, ನನ್ ಪ್ರಾಡಕ್ಟ್ ತಗೋ ಅಂತ ಹೇಳ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದೇ ನೀಡ್ ಟು ರಿಮೆಂಬರ್ ದಟ್ ಐ ಮೇಕ್ ದಿಸ್ ಪ್ರಾಡಕ್ಟ್. ಸೊ ದಟ್ ಹ್ಯಾಸ್ ಟು ಬಿ ನಾಟ್ ಒಬ್ಟ್ರೂಸಿವ್. ಈಗ ನಾವು ಇಲ್ಲ ನನ್ ಮಾತೆ ಕೇಳಿ ನನ್ನ ಹತ್ರನೇ ಪ್ರಾಡಕ್ಟ್ಸ್ ಇಸ್ಕೊಳ್ಳಿ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ. ಸೊ ಯು ಹ್ಯಾವ್ ಟು ಬಿ ಲಿಟಲ್. ನೀವು ನಿಮ್ ಬ್ರ್ಯಾಂಡ್ ಅಂಬಾಸಿಡರ್ ನೀವೊಬ್ರೆ. ವಿ ಕೆನಾಟ್ ಹೈಯರ್ ಕಟ್ರೀನಾ ಕೈಫ್ ಅಂಡ್ ಸಲ್ಮಾನ್ ಖಾನ್. ವಿ ಆರ್ ಅವರ್ ಓನ್ ಕಟ್ರೀನಾ ಕೈಫ್. So, that is, I think, very crucial, which is the one thing that I would tell anybody starting a business. When any business, you have to talk about it. ರೈಟ್ ಮ್ಯಾಮ್. Yeah. ಸೋಷಿಯಲ್ ಮೀಡಿಯಾ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯ್ತು? ಬಿಕಾಸ್ ಮೀಡಿಯಾದಲ್ಲಿ ಇರೋದ್ರಿಂದ ನಿಮ್ಗೆ ಒಂದಷ್ಟು ಫಾಲೋವರ್ಸ್ ಇರ್ತಾರೆ. ಸೊ ನಿಮ್ಗೆ ಅದು ಹೆಲ್ಪ್ ಆಯ್ತಾ, ಅಥವಾ ವಾಸ್ ಇಟ್ ಫಾರ್ ಯು ಆಲ್ಸೋ ಹಾರ್ಡ್ ಪಾತ್? ನಿಜವಾಗ್ಲೂ ಹೇಳ್ಬೇಕಂದ್ರೆ ಐ ಬಿನ್ ವೆರಿ ಬ್ಲೆಸ್ಡ್. ಐ ಹ್ಯಾಡ್ ಅ ಗ್ರೇಟ್ ಅಮೌಂಟ್ ಆಫ್ ಫಾಲೋವರ್ಸ್ ಆನ್ ದ ಸೋಷಿಯಲ್ ಮೀಡಿಯಾ. ಅಷ್ಟು ಜಾಸ್ತಿ ಇರ್ಲಿಲ್ಲ, ಬಿಕಾಸ್ ಐ ಆಲ್ಮೋಸ್ಟ್ ಕ್ವಿಟ್ ಬೈ ದ ಟೈಮ್ ಐ ಬಿಕೇಮ್ ಸಾರ್ಟ್ ಆಫ್ ಪಾಪ್ಯುಲರ್. ಆಗೋಗಿತ್ತು. ದ ಥಿಂಗ್ ಇಸ್, ವಾಟ್ ರಿಯಲಿ ಹೆಲ್ಪ್ ಮೀ ಇಸ್ ಮೈ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇಸ್ ನಾಟ್ ಲಿಮಿಟೆಡ್ ಟು ಜಸ್ಟ್ ವರ್ಕ್. ಸೊ ದೇರ್ ಆರ್ ಅದರ್ ಥಿಂಗ್ಸ್ ಐ ಡೂ. ದೇರ್ ಆರ್ ಸ್ವಲ್ಪ ಆನಿಮಲ್ ರೆಸ್ಕ್ಯೂ ಅದ್ರಲ್ಲಿ ಇದ್ರಲ್ಲಿ ಇನ್ವಾಲ್ವ್ ಇದೀನಿ. ಸ್ವಲ್ಪ ಐ ಆಮ್ ನಾಟ್ ಡೂಯಿಂಗ್ ಟು ಮಚ್ ಆಫ್ ಆಲ್ ದಟ್, ಬಟ್ there was a time when I would share posts a lot about, somebody needs some help. Illa COVID time alli onchur madidde, like, to try and mobilize people, where I was always on WhatsApp trying to, communicate between teams. Kelavರಿಗೆ English baralla, ಅವರಿಗೆ help ಮಾಡ್ತಾ ಇದ್ದೆ, ಅದೆಲ್ಲ ಮಾಡ್ತಾ ಇದ್ದೆ. But I think, it's not just about the business. There is a lot more. ಅಂದ್ರೆ ನಂದು ನೀವು, if I have to speak to the point, social media is the only reason my business is running. ಇವತ್ತರೆಗೂ ನನ್ನ ವೆಬ್ಸೈಟ್ ಫುಲ್ಲಿ ಕಂಪ್ಲೀಟ್ ಆಗಿಲ್ಲ. ಐ ಡೂ ವೆರಿ ಫ್ಯೂ ಸ್ಟಾಲ್ಸ್ ನಾವು. ನಾನು ಇವಾಗ ಅಷ್ಟೊಂದು ಆಚೆ ಸ್ಟಾಲ್ಸಿಗೂ ಹೋಗ್ತಾ ಇಲ್ಲ. ಶಾಪ್ ಇನ್ನೂ ಇಲ್ಲ, ಆಗ್ಲೇ ಹೇಳಿದ್ದೆ. ಸೊ ನಂದಿರೋದು ಮೇನ್ಲಿ ಸೋಷಿಯಲ್ ಮೀಡಿಯಾ ಅಂಡ್ ವರ್ಡ್ ಆಫ್ ಮೌತ್. ಸೊ ಯಾರು ನನ್ನ ಪ್ರಾಡಕ್ಟ್ಸ್ ಟ್ರೈ ಮಾಡಿದ್ದಾರೆ, ಯಾರು ನಂದು ಹೂ ಹ್ಯಾವ್ ಮೆಟ್ ಮೀ, ದೇ ಕೈಂಡ್ ಆಫ್ ಲೈಕ್ ವಾಟ್ ಐವ್ ಡನ್ ಅಂಡ್ ದೇ ಲೈಕ್ ದಟ್ ಐ ಆಮ್ ವೆರಿ ಆನೆಸ್ಟ್ ಅಬೌಟ್ ಇಟ್. ನನಗೆ ಆಗಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ದಿಸ್ ವಿಲ್ ನಾಟ್ ಬಿ ಪಾಸಿಬಲ್. ಐ ಆಮ್ ವೆರಿ ಕ್ಲಿಯರ್ ವಿತ್ ಮೈ ಟೈಮ್ ಲೈನ್ಸ್. ಸೊ ನನಗೆ ಯಾರಾದ್ರೂ ಈ ಫ್ರೈಡೇ ಒಳಗೆ ಇಷ್ಟು ಬೇಕು ಅಂತ ಹೇಳಿದ್ರೆ ನನ್ನ ಕೈಲಿ ಆಗಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಆಗಲ್ಲಪ್ಪ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ಬಿಟ್ಟು ಐ ಲೆಟ್ ದ ಕ್ಲೈಂಟ್ ಗೋ. ದಟ್ ವೇ ದ ರೆಸ್ಪೆಕ್ಟ್ ಇಸ್ ಆಲ್ಸೋ ಬಿಲ್ಟ್, ದ ಟ್ರಸ್ಟ್ ಇಸ್ ಬಿಲ್ಟ್. ಕಿ ಇಫ್ ಶಿ ಕಾಂಟ್ ಡೂ, ಶಿ ವಿಲ್ ಟೆಲ್ ಅಸ್ ನೋ. ಇಫ್ ಶಿ ಕ್ಯಾನ್ ಡೂ, ದೆನ್ ಲೆಟ್ ಅಸ್ ಗೆಟ್ ಅ ಗುಡ್ ಪ್ರಾಡಕ್ಟ್ ಅಂತ. ಸೊ ದಟ್ ಐ ಥಿಂಕ್ ಟು ಮೀ ಇಸ್ ವೆರಿ ಇಂಪಾರ್ಟೆಂಟ್. ದಟ್ honesty in business is a very important approach. Like for example, again, money becomes a big issue sometimes. Like people are not wanting to spend a lot. So I don't see that as a problem. I see that as okay. It's another challenge, right? If you have to make 500 hampers for 50 rupees each, that is a different kind of challenge. And I like that. So, ನಾನು ಅದೇ ಹೇಳ್ತಾ ಇಲ್ಲ, ಎಲ್ರಿಗೂ ಇದೇ ವರ್ಕೌಟ್ ಆಗತ್ತೆ ಅಂತ ಹೇಳ್ತಾ ಇಲ್ಲ. But everybody has to approach this differently. If you're not somebody who talks a lot, like I talk a lot. I know a lot of people are very shy. ಅವ್ರಿಗೆ ಎಷ್ಟು ಮಾತಾಡಕ್ ಬರಲ್ಲ. It's not like they don't want to talk, they just don't know how to talk. In that case, ರೀಡ್ ಅಪ್. ನಾನ್ ಹೇಳೋದು ಒಂದೇ, ರೀಡ್. ಏನ್ ಓದಿದ್ರು ಪರವಾಗಿಲ್ಲ, ಓದಿ. ಟ್ರೈ ಟು ಗೆಟ್ ಅ ಗುಡ್ ರೈಟಿಂಗ್ ಸ್ಕಿಲ್ at least. It is important. Of course, if you can talk to people, it's definitely, like I said, it's a blessing. But if you can't, you need to be able to communicate. ಆ ಕಮ್ಯುನಿಕೇಶನ್ ನೀವು 2 lines ಅಲ್ಲೂ ಮಾಡ್ಬೋದು, ನೀವು 20 lines ಅಲ್ಲೂ ಮಾಡ್ಬೋದು. ಸೊ ಇಟ್ಸ್ ನಾಟ್ ಅಬೌಟ್ ಯು ಹ್ಯಾವ್ ಟು ಟಾಕ್ ಅ ಲಾಟ್. ಯು ಕ್ಯಾನ್ ಟಾಕ್ 2 sentences and also get your point across. So ಅದು like that is but what I would say is you need to communicate about your product. That is one very important aspect of business. Okay. Ma'am, on the whole, ನಮ್ಮ ಈ ಚಾಕ್ಲೇಟ್ ಬಿಸ್ನೆಸ್ ಅಲ್ಲಿ ಚಾಲೆಂಜಸ್ ಅಂತ ಏನಾದ್ರು ಬರುತ್ತೆ ಅಂದ್ರೆ ವಾಟ್ ವಿಲ್ ಬಿ ದಟ್? ಸುಮಾರಿದೆ ಚಾಲೆಂಜಸ್. ಸಮಟೈಮ್ಸ್ you just don't know what the client wants, but they want you to do something magical. ಆನಿವರ್ಸರಿ ಇದೆ, ವೈಫಿಗೆ ಏನ್ ಕೊಡೋದು ಗೊತ್ತಾಗ್ತಾ ಇಲ್ಲ, ನೀನ್ ಏನಾದ್ರೂ ಮಾಡ್ಬಿಟ್ಟು ಕೊಡು ಅಂತ ಹೇಳ್ತಾರೆ. ಸೊ ದೆನ್ ಯು ಸಡನ್ಲಿ ಲೈಕ್, ಓಕೆ, ಐ ಹ್ಯಾವ್ 10 options, ವಾಟ್ ಡು ಯು ವಾಂಟ್? ಇಲ್ಲ, there are times when there is a communication issue again with customers. They will not tell you when they want it. Then suddenly they'll say, is it ready? Other than that, money is definitely a big factor. To keep a business running, you have to have liquid funds. You have to be able to put money into the business. Only then the money will come back from the business. ನಾನು ಯಾವಾಗ್ಲೂ ಹೇಳೋದು ಅಂದ್ರೆ, there is a low investment business model, there is a no investment business model. ಸೊ ನನ್ನ ಹತ್ರ ಜಾಸ್ತಿ ಇಲ್ಲ, ನಾನು ಕಡಿಮೆ ಮಾಡ್ಬಿಟ್ಟು ಐ ವಿಲ್ ಕೀಪ್ ರೊಟೇಟಿಂಗ್ ಅಂತ ಹೇಳಿದ್ರು, ಇಟ್ಸ್ ಅ ಗುಡ್ ಬಿಸ್ನೆಸ್ ಮಾಡೆಲ್. ಇಲ್ಲ ಅಂತ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರು, ಫೈನಾನ್ಸಸ್ ಆರ್ ಅ ಡೆಫಿನೆಟ್ ಚಾಲೆಂಜ್. ದ ಸೆಕೆಂಡ್ ಚಾಲೆಂಜ್ ಇಸ್ ಮ್ಯಾನ್ ಪವರ್. So you have to figure out how much of the work you are doing, how much of the work somebody else is doing. Can you train somebody else to do this work for you? Because sometimes namigiro anta exact, like what you want to say on your show.
Sometimes even if they give you a production assistant or they give you a producer, you will not be able to work with them because ನಿಮ್ vision ಬೇರೆ ಇರುತ್ತೆ, ಅವ್ರ vision ಬೇರೆ ಇರುತ್ತೆ. So these are all things, like as people who are working on a team or as people who are running a business alone also, you need the right backup. Finding the right backup is very hard. Okay, so if it is like ಏನ್ ಹೇಳ್ತಾರೆ, ಈಗ you hired somebody and that person is not able to do the optimum job, then you have to get into the thing and do it. ನೀವು ಫೀಲ್ಡ್ ಅಲ್ಲೂ ಇಳಿಬೇಕಾಗತ್ತೆ, ನೀವು ಕಸ್ಟಮರ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ನೀವು sometimes you go and deliver. I have done that so many times. ಮಳೆ ಬರ್ತಿರ್ಬೇಕಾದ್ರೆ ಯಾವ್ದೂ ಸಿಗಲ್ಲ, ಟ್ರಕ್ ಸಿಗಲ್ಲ, ಕ್ಯಾಬ್ ಸಿಗಲ್ಲ, ಆಟೋ ಸಿಗಲ್ಲ, ಏನೂ ಸಿಗಲ್ಲ. ಸೊ ದೆನ್ ಐ ಹವ್ ಕಾಲ್ಡ್ ಅ ಫ್ರೆಂಡ್, ಐ ಸೆಡ್ ಪ್ಲೀಸ್ ಗೆಟ್ ಯೋರ್ ಕಾರ್, ವಿ ಹ್ಯಾವ್ ಟು ಗೋ ಸಮ್ವೇರ್. ಎಲ್ಲಿಗೆ ಹೋಗ್ಬೇಕು? ವೈಟ್ ಫೀಲ್ಡ್. ಐ ಲಿವ್ ಆನ್ ಬನರ್ಘಟ್ಟ ರೋಡ್. ದೆನ್ ಪೀಪಲ್ ಆರ್ ಲೈಕ್, ವೈ ಆರ್ ವಿ ಇವನ್ ಯೋರ್ ಫ್ರೆಂಡ್ಸ್? ಸೊ ಐ ಹ್ಯಾವ್ ರಿಯಲಿ, ಲೈಕ್ ಐ ಸೆಡ್, ಐ ಬ್ಲೆಸ್ಡ್. ಒಳ್ಳೆ ಜನ ಇದಾರೆ ಲೈಫ್ ಅಲ್ಲಿ, ಬಟ್ ಇಟ್ ಈಸ್ ಡೆಫಿನೆಟ್ಲಿ ವೆರಿ ಡಿಫಿಕಲ್ಟ್. ಯು ಹ್ಯಾವ್ ಟು ಥಿಂಕ್ ಆಫ್ ಎವ್ರಿಥಿಂಗ್ ಇನ್ ಅ ಬಿಸ್ನೆಸ್. ರೈಟ್ ಮ್ಯಾಮ್ ಈಗ ಜಸ್ಟ್ ನೀವ್ ಹೇಳಿದ್ರಿ ನಿಮ್ಮ ಫ್ರೆಂಡ್ ಅನ್ನ ಕರ್ಸಿ ನೀವು ಕಾರಲ್ಲಿ ಹೋಗೋಣ ಅಂತ ಹೇಳಿದ್ರಿ ಅಂತ. ಸೊ ಇದನ್ನೆಲ್ಲ ಕೇಳಿದ್ರೆ ಕೆಲವರು ಅನ್ಕೊಳ್ತಾರೆ, ಹೆಂಗೆ ಮ್ಯಾಮ್ ಮಾಡೋದ್? ನಾವು ಮನೇಲಿ ಇರ್ತೀವಿ, ನಾವ್ ಟೀಚರು. ಕೆಲವರು ಇದನ್ನು ಹೇಳ್ತಾರೆ, ಕಲ್ತ್ ಬಿಟ್ಟಿದೀವಿ, ನಮ್ಗೆ ಆನ್ಲೈನ್ ಬರಲ್ಲ, ಆಫ್ಲೈನ್ ಮಾರೋದನ್ನ ಹೇಳ್ಕೊಡಿ ಅಂತ. ಈಗ ಆಫ್ಲೈನ್ ಅಂತಾನೆ ಕೂತ್ರೆ ನಮ್ಗೆ ಚಿಕ್ಕ ಮಕ್ಳಿಗೆ ನಾವು ಕೊಡೋದ್ ಬಿಟ್ರೆ ಬೇರೆ ಏನು ಆಪ್ಷನ್ಸ್ ಇಲ್ಲ ಅನ್ಕೊಳ್ತೀನಿ. ಅಕ್ಕಪಕ್ಕದಲ್ಲಿ ಇರುವಂತ ಒಂದು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಬೇರೆ ನಮಗೆ ಗೊತ್ತಿರುವಂತ ಒಂದು ಜನ ಬಿಟ್ರೆ ಬೇರೆ ಎಲ್ಲೂ ನಾವು ಕೊಡಕ್ಕಾಗಲ್ಲ. ಅವ್ರಿಗೆ ಏನಾದ್ರೂ ಬೇರೆ ದಾರಿ ಇದೆಯಾ? Then stalls is the only option. WhatsApp to everybody has. ಆನ್ಲೈನ್ ಮಾಡಕ್ಕಾಗಲ್ಲ ಅಂದ್ರೂ ವಾಟ್ಸ್ಆಪ್ ಅಲ್ಲಿ ಫೋಟೋ ಹಾಕಿ ಅದ್ರದ್ದು ಕಾಸ್ಟ್ ಹಾಕಿ ಶೇರ್ ಮಾಡಿ, ದಟ್ ಇಸ್ ಫೈನ್. ಲೈಕ್ ನಾನ್ ಅದೇ ಹೇಳ್ದೆ, ನೀವು ಬರ್ದಿಲ್ಲ ಅಂದ್ರು, ನೀವು 20 sentences ಬರ್ದಿಲ್ಲ ಅಂದ್ರೂ ನಡೆಯುತ್ತೆ. ದಿಸ್ ಇಸ್ ಯು ಸಿ ಆಲ್ ದೀಸ್ ಬಿಗ್ ಬ್ರ್ಯಾಂಡ್ಸ್, ದೆಲ್ ರೈಟ್ ಡೆಕೆಡೆಂಟ್ ಫ್ರೂಟ್ ಅಂಡ್ ನಟ್, ಇಂಟಾಕ್ಸಿಕೇಟಿಂಗ್ ರಮ್ ಅಂಡ್ ರೇಸಿನ್, ಅವರೆಲ್ಲ ದೊಡ್ಡ ದೊಡ್ಡ ವರ್ಡ್ಸ್ ಬರೀತಾರೆ. ನಿಮಗ್ ಬರಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ರೈಟ್ ದ ಡಿಸ್ಕ್ರಿಪ್ಷನ್, ಡಾರ್ಕ್ ಚಾಕ್ಲೇಟ್, ₹150, ಒಂದ್ ಫೋಟೋ ಹಾಕಿ ಕಳ್ಸಿ ಅಷ್ಟೇ. ಪುಟ್ ಇಟ್ ಆನ್ ಯೋರ್ ಸ್ಟೇಟಸ್. ಇಟ್ ಇಸ್ ನಾಟ್, ವೆನ್ ಪೀಪಲ್ ಸೇ ನಮಗ್ ಬರಲ್ಲ ಅಂತ ಹೇಳಿದ್ರೆ, ಐ ಅಂಡರ್ಸ್ಟ್ಯಾಂಡ್, ಬರಲ್ಲ ಅದ್ ನಾನು ಒಪ್ಕೋತೀನಿ. ಮೈ ಓನ್ ಫಾದರ್ ಇಸ್ ಲೈಕ್ ದಟ್, ಹಿ ಕೆನಾಟ್ ಯೂಸ್ ವಾಟ್ಸ್ಆಪ್ ಇವನ್ ಇಫ್ ಹಿ ವಾಂಟ್ಸ್ ಟು. ಬಟ್ ಅವರಿಗೆ ನಾನು ಒಂದೆರಡು ಸಲ ಹೇಳ್ಕೊಟ್ಟಾದ್ಮೇಲೆ ಹಿ ಸರ್ ಓಕೆ ಐ ಕ್ಯಾನ್ ಟ್ರೈ ದಿಸ್ ಅಂತ. ಅವ್ರು ಮಾಡಲ್ಲ. ಬಟ್ ಐ ಆಮ್ ಸೇಯಿಂಗ್ ದಟ್ ಎನಿಬಡಿ, ಇಫ್ ದೇ ಆರ್ ಅ ಟೀಚರ್, they are taking half an hour to go to the school by cab or bus or by their own vehicle. Assembly ನಡೀತಾ ಇದೆ, lunch break ಅಲ್ಲಿ ಅರ್ಧ ಗಂಟೆ ಸಿಗುತ್ತೆ. You have to do it. If you want to run a business, you have to do all this. But otherwise, the only option is stalls. ಅಂಗಡಿ ಇಟ್ಬಿಟ್ರು ನೀವು ಅಂಗಡಿನ ಹೇಗೆ ನೋಡ್ಕೋತೀರಾ? If you have another job, then ಅಂಗಡಿ is not your option. Your only option is your own personal circle, your own ಏನ್ ಹೇಳ್ತಾರೆ, your own how do you find a solution to something like this? ಈಗ ಎಲ್ರು ಆನ್ಲೈನ್ ಹೇಳಿ ಬಹುಶಃ ಅಂಗಡಿ ಇಟ್ಬಿಟ್ರೆ ಪ್ರತಿ ತಿಂಗಳು ಬಿಸ್ನೆಸ್ ಆಗ್ಲೇಬೇಕು ಅಂತ ಕಾಯ್ಕೊಂಡು ಕುತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ರೆಂಟ್ ಕಟ್ಬೇಕು, ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು ಕೊಡ್ಬೇಕು, ಇದೆಲ್ಲವೂ ಇನ್ವೆಸ್ಟ್ಮೆಂಟ್. ಬಟ್ ಮನೆಯಿಂದ ನೀವ್ ಹೇಳುವಾಗ ಮಾಡಿದ್ರೆ ಇದೆಲ್ಲ ಕಟ್ ಆಫ್ ಆಗೋಗುತ್ತೆ. ಸೊ ಅವ್ರಿಗೆ ಟೆನ್ಷನ್ ಇರಲ್ಲ, ಈ ಮಂತ್ ಸೇಲ್ ಆಗ್ಲಿ ಬಿಡ್ಲಿ, ದೇ ವಿಲ್ ನಾಟ್ ಬಿ ವರಿಡ್ ಲೈಕ್ ನಾನು ಪೇ ಮಾಡ್ಬೇಕು ಇಲ್ಲಿ. ಕರೆಕ್ಟ್. ಅಂಡ್ ಸಿ ದೇರ್ ಹ್ಯಾವ್ ಬಿನ್ ಟೈಮ್ಸ್, ಈಗ ನಮ್ದು ಮುಂಚೆ ಎಲ್ಲ ಸ್ವಲ್ಪ ಇದಿತ್ತು. ಐ ವುಡ್ ಟ್ರಾವೆಲ್ ರೈಟ್ ಆಫ್ಟರ್ ದಿವಾಲಿ. ನಾನು ಲೈಕ್ ಐ ವುಡ್ ಗೋ ಅವೇ ಫ್ರಮ್ ಬ್ಯಾಂಗ್ಳೂರ್ ಫಾರ್ 10-15 days. ಏನಾಗುತ್ತೆ, ಒಂದೊಂದ್ಸಲ ರಾ ಮೆಟೀರಿಯಲ್ ಎಲ್ಲ ಕೆಟ್ಟೋಗುತ್ತೆ. ನನಗೆ ಇವಾಗ ಏನ್ ಅನ್ಸುತ್ತೆ, ಇನ್ಸ್ಟೆಡ್ ಆಫ್ ಬೈಯಿಂಗ್ ಅ ಲಾಟ್, ಐ ಮೀನ್ ಎನಿವೇ ಸೀಸನ್ ಟೈಮ್ ವಿ ಎಂಡ್ ಅಪ್ ಬೈಯಿಂಗ್ ಅ ಲಾಟ್ ಬಿಕಾಸ್ ವಿ ವಾಂಟ್ ಟು ಬಿ ಪ್ರಿಪೇರ್ಡ್ ಫಾರ್ ಎನಿ ಆರ್ಡರ್ಸ್. ಬಟ್ ಅದು ಮಾಡಕ್ಕೆ ಯು ಆರ್ ಪುಟಿಂಗ್ ಇನ್ ಮನಿ ಫಾರ್ ದ ರಾ ಮೆಟೀರಿಯಲ್ ವಿಚ್ ಇಸ್ ಓಕೆ. ಬಟ್ ಇಫ್ ಯು ಆರ್ ಪುಟಿಂಗ್ ಇನ್ ಮನಿ ಫಾರ್ ಅ ಪ್ಲೇಸ್ ಆಲ್ಸೋ, ನಿಮ್ಗೆ ಇಫ್ somebody is a teacher, they are already going to school every day. ಈಗ ಅವರು ಸ್ಕೂಲಿಂದ ಬಂದಾದ್ಮೇಲೆ ಅಂಗಡಿಯಲ್ಲೂ ಒಂದ್ 2 hour ಕೂತ್ಕೋಬೇಕು ಅಂದ್ರೆ they will suffer in one way or the other. Eventually burn out ಆಗುತ್ತೆ. What I would say is, you are at school, that is a great audience you have. ಮಕ್ಕಳಿಗೆ ಫ್ರೀ ಚಾಕ್ಲೇಟ್ ಸಿಗುತ್ತೆ, ನಿಮಗೆ ಗುಡ್ ಫೀಡ್ಬ್ಯಾಕ್ ಸಿಗುತ್ತೆ, and they will tell their parents that my teacher has started this. So if you cannot do online, that is one way of getting organic business. ಸ್ಕೂಲ್ ಟೀಚರ್ ಅಂದ್ರೆ ನೀವು ಸ್ಟೂಡೆಂಟ್ಸ್ ಕೊಡಿ, ಚಿಕ್ಕ ಎಕ್ಸಾಂಪಲ್ಸ್ ಕೊಡಿ, ಡೋಂಟ್ ಗಿವ್ ಟೂ ಮಚ್. ಇಟ್ಸ್ ನಾಟ್, ವಿ ಆರ್ ನಾಟ್ ಟ್ರೈಂಗ್ ಟು ವೇಸ್ಟ್ ಮಟೀರಿಯಲ್ ಹಿಯರ್, ಬಟ್ ಜಸ್ಟ್ ಇನಫ್ ಸೊ ದ ವರ್ಡ್ ಟ್ರಾವೆಲ್ಸ್ ಬ್ಯಾಕ್ ಟು ದೇರ್ ಪೇರೆಂಟ್ಸ್ ಅಂಡ್ ದೇರ್ ಪೇರೆಂಟ್ಸ್ ಗೆಟ್ ಟು ನೋ ದಟ್ ಈ ತರ ನಮ್ ಟೀಚರ್ ಹೊಸದೇನೋ ಸ್ಟಾರ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಕೀಪಿಂಗ್ ಇನ್ ಮೈಂಡ್ ಆಲ್ ದ ರೂಲ್ಸ್ ದಟ್ ಆರ್ ದೇರ್ ಇನ್ ದ ಸ್ಕೂಲ್. ಯು ಕೆನಾಟ್ ಹ್ಯಾವ್, ಸ್ಕೂಲ್ ಅಲ್ಲಿ ಆ ರೂಲ್ಸ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಬ್ರೇಕ್ ಮಾಡಕ್ಕಾಗಲ್ಲ. ಬಟ್ ಅದರ್ವೈಸ್ even corporate offices, even my office, I'm sure in your office there is no problem if you bring something for everybody to eat. So ಅದು ಮಾಡಬಹುದು. That definitely can be done. ಮ್ಯಾಮ್, ಈಗ ಈ 9 years ಸ್ಪ್ಯಾನ್ ಅಲ್ಲಿ ಸ್ಟಾರ್ಟ್ ಆದ 1500 rupees ಇಂದ ಎಲ್ಲಿಗಿದೆ ನಮ್ಮ ಬಿಸ್ನೆಸ್ ಮ್ಯಾಮ್? ಸೊ ಸ್ಟಾರ್ಟಿಂಗ್ ನಲ್ಲಿ ಅರೌಂಡ್ 6000 ಸಮಥಿಂಗ್, ಅಂಡ್
Now we are comfortably in the range of 13 lakhs about per year. Wow, great. Yeah. So, I mean, I'm giving a very conservative figure because I don't want to have. ಏನ್ ಹೇಳ್ತಾರೆ ಕೆಲವ್ರಿಗೆ ಏನ್ ಅನ್ಸುತ್ತೆ, ಓ ಇವ್ರಿಗಾಗಿದೆ ಅಂದ್ರೆ ನಮಗೂ ಅಷ್ಟು ಆಗ್ಬೇಕು, ಇವ್ರು ಬರೀ 6,000 ಹಾಕಿದ್ರು ನಾವು 6 lakhs ಹಾಕ್ತಿವಿ, ನಮಗೆ 60 lakhs ಆಗ್ಬೇಕು. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ದೇರ್ ಆರ್ ಡೇಸ್ ವೆನ್ ವಿ ಡೋಂಟ್ ಡೂ ಎನಿ ಬಿಸ್ನೆಸ್. ನಾನು ಈಗಲೇ ಐ ಮೀನ್ ಲೈಕ್ ಐ ವಾಂಟ್ ಟು ಬಿ ವೆರಿ ಕ್ಲಿಯರ್, ಬಿಸ್ನೆಸ್ ಈಸ್ ಲೈಕ್ ದಟ್. 30 days ಅಲ್ಲಿ ನಿಮಗೆ 20 days ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ ಯುವರ್ ಲಕ್. ಸೊ ದಟ್ ಇಸ್ ವೇರ್ ಐ ಗೋ ವಿತ್ ದ ಹೋಲ್ ಥಿಂಗ್ ದಟ್ ಸಿ ಫಾರ್ ಔಟ್ ಆಫ್ ಆಲ್ ದ ಡೇಸ್ ಇನ್ ಅ ಇಯರ್ 365 days ಅಲ್ಲಿ ನಿಮಗೆ 250 days ಕರೆಕ್ಟ್ ಆಗಿ ಕೆಲಸ ಬರ್ತಾ ಇದೆ, ನಿಮಗೆ ವರ್ಡ್ ಆಫ್ ಮೌತ್ ಚೆನ್ನಾಗಿದೆ, ನಿಮ್ಮ ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆ, ಯು ಆರ್ ಡೂಯಿಂಗ್ ವೆಲ್ ಆಲ್ರೆಡಿ. ಮನಿ ಈಸ್ ಆಲ್ವೇಸ್ ಅ ಟ್ರಿಕಿ ಥಿಂಗ್. ಸಿ ನೀವು 13 lakhs ಟರ್ನ್ ಓವರ್ ಅಂತ ಕೇಳಿದ ತಕ್ಷಣ ಎಲ್ರಿಗೂ ಅನ್ಸೋ ವಾವ್ ಅಂತ ಅನ್ಸುತ್ತೆ. ಇಟ್ಸ್ ನಾಟ್ ಸೋ ವಾವ್ ಬಿಕಾಸ್ ಯು ಸ್ಟಿಲ್ ಹ್ಯಾವ್ ಟು ಪೇ ಯುವರ್ ಎಂಪ್ಲಾಯೀಸ್, ಯು ಸ್ಟಿಲ್ ಹ್ಯಾವ್ ಟು ಬೈ ರಾ ಮೆಟೀರಿಯಲ್, ಮೇಂಟೆನೆನ್ಸ್. ಎಸ್. So, like it is around that. Agate, with the right amount of push during the season time, you can make that much money in just a season. So, ನಮಗೆ ಮುಂಚೆ ನಾನು ಅದೇ ಆ ಕ್ಲೈಂಟ್ ಪೇ ಮಾಡಿಲ್ಲ ಅಂತ ಹೇಳ್ತಿದ್ನಲ್ಲ, that client alone would bill me for around 13 lakhs. One thing like that. So, ever since I said no to them because I don't want to work with them anymore, ಆ time ಇಂದ ಈಗ I am giving 13. Otherwise, if 2 years ago you would ask me, I would have said 20. So ಆ ತರ ಲೈಕ್ ಇಟ್ ಕೀಪ್ಸ್ ಚೇಂಜಿಂಗ್. ದೇರ್ ಇಸ್ ನೋ ಫಿಕ್ಸ್ಡ್ ನಂಬರ್. ಯಾ. ನಿಮ್ಮ ಕೆಳಗೆ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಮ್ಯಾಮ್? ಈಗ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ? ಐ ಹ್ಯಾವ್ 1 part-time staff ಅಂಡ್ ಐ ಹೈಯರ್ ಇನ್ ದ ಸೀಸನ್ ಟೈಮ್. ಸೊ ನನಗೆ ಒಂದು 5-6 ಜನರನ್ನ ನಾನು ಟ್ರೈನ್ ಮಾಡಿದೀನಿ. ಬಟ್ ದೇ ಆರ್ ಲೈಕ್ ದೇ ಹ್ಯಾವ್ ದೇರ್ ಓನ್ ಥಿಂಗ್, ದೇ ಹ್ಯಾವ್ ಲಿಟಲ್ ಚಿಲ್ಡ್ರನ್, ದೇ ಹ್ಯಾವ್ ಸ್ಕೂಲ್, ಅದೆಲ್ಲ ಇರೋದ್ರಿಂದ ಅವರು ರೆಗ್ಯುಲರ್ ಆಗಿ ಬರಲ್ಲ. ಐ ಆಲ್ಸೋ ಡೋಂಟ್ ವಾಂಟ್ ಟು ಹ್ಯಾವ್ ರೆಗ್ಯುಲರ್ಲಿ. ಕೆಲಸ ಇದ್ದಾಗ ನಾನು ಫೋನ್ ಮಾಡ್ಬಿಟ್ಟು ಕರೆಸ್ಕೊತೀನಿ. ಸೊ ದೆನ್ ದೇ ಕಮ್ ಅಂಡ್ ವರ್ಕ್ ಫಾರ್ ಸಮ್ 10 days, they get a month salary. ಅವರು ಖುಷಿ, ನನಗೂ ಖುಷಿ. So it works out like that. So I have a lot of part-timers, but full-timers there's only one person. That's awesome. Because ಏನು ಇಲ್ಲ, ಸ್ಪೆಷಲಿ ಕರೋನಾ ಆದ್ಮೇಲೆ ಎಷ್ಟೋ ಜನ ಕೆಲಸ ಕಳ್ಕೊಂಡು ಡಿಪ್ರೆಷನ್ಗೆ ಹೋಗಿ ಲೈಫೇ ಚೇಂಜ್ ಆಗೋಗಿದೆ. ಇಂಥ ಟೈಮಲ್ಲಿ ಏನೋ ಒಂದು ಫುಲ್ ಟೈಮ್ ಮಾಡ್ತಿದ್ರು ಒಂದು ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಹುಡ್ಕೊಂಡಿರ್ತಾರೆ. ಸೊ ಇನ್ ದಾಟ್ ಕೇಸ್ ನಮಗೂ ಕೂಡ ಒಂದು ಹೆಲ್ಪಿಂಗ್ ಹ್ಯಾಂಡ್ ಆಗಿ ಅವ್ರಿಗೂ ಕೂಡ ಏನಾದ್ರೂ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ದಟ್ಸ್ ರಿಯಲಿ ಗ್ರೇಟ್. ಅಂಡ್ ಈಗ ಯಾರೆಲ್ಲ ನಮ್ಮನ್ನ ನೋಡ್ತಾ ಇದ್ರೋ ಖಂಡಿತವಾಗ್ಲೂ ಅವ್ರಿಗೆ ಒಂದೇ ಹೇಳೋದಕ್ ಬಯಸ್ತೀನಿ, ಮ್ಯಾಮ್ ಹೇಳ್ದಾಗೆ ಎಲ್ಲವನ್ನ ಸರಿಯಾಗಿ ಮಾಡಿ ಸೀಸನ್ ನಲ್ಲಿ ಏನ್ ಮಾಡ್ಬೇಕು ಆ ಪೊಸಿಷನ್ ಕೊಟ್ರೆ ಓನ್ಲಿ ದೆನ್ ಒಂದ್ ಸ್ವಲ್ಪ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದಾಗತ್ತೆ. ಓವರ್ ಬಿಲ್ಡಪ್ಸ್, ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದ್ರೆ ಅಫ್ಕೋರ್ಸ್ ಯಾವ್ದೇ ಬಿಸ್ನೆಸ್ ಆದ್ರೂ ಇಟ್ ವಿಲ್ ಬಿ ಎ ಹ್ಯೂಜ್ ಲಾಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಗಿಫ್ಟಿಂಗ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಚಾಕ್ಲೇಟ್ ಅಲ್ಲಿ ಏನ್ ಮಾಡ್ತಿದ್ರಿ, ಎಲ್ಲರ ಲೈಫ್ ಅಲ್ಲಿ ಸಿಹಿನ ಹೀಗೆ ಹಂಚ್ತಾ ಇರಿ. ಅಂಡ್ ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೈನ್. ಥ್ಯಾಂಕ್ ಯು ಸೋ ಮಚ್. ಒನ್ ಲಾಸ್ಟ್ ಥಿಂಗ್, ನಮ್ಮ ಫಿಮೇಲ್ ಯಾರು ವ್ಯೂವರ್ಸ್ ಇದಾರೆ, ಆಡಿಯನ್ಸ್ ಇದಾರೆ, ಅವ್ರಿಗೋಸ್ಕರ ಏನ್ ಹೇಳೋದಕ್ ಬಯಸ್ತೀರಿ? ಯಾರು ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಮಾಡಕ್ ಆಗ್ತಿಲ್ಲ, ಬಟ್ ದೇ ಸ್ಟಿಲ್ ವಾಂಟ್ ಟು ಓವರ್ಕಮ್ ಇಟ್, ಅವ್ರಿಗೆ ಏನ್ ಹೇಳ್ತೀರಿ ಮ್ಯಾಮ್ ಫ್ರಮ್ ಯೋರ್ ಸೈಡ್? ಇಟ್ಸ್ ಯೋರ್ ಮೈಂಡ್. ನಾನು ಹೇಳೋದು ಒಂದೇ, ಇಟ್ ಇಸ್ ಆಲ್ವೇಸ್ ಯೋರ್ ಮೈಂಡ್. ನಿಮಗೆ 100 ಜನ 100 ಥಿಂಗ್ಸ್ ಆಗಲ್ಲ ಅಂತ ಹೇಳೋರು ಸಿಗ್ತಾರೆ. ಇಟ್ ಈಸ್ ಸ್ಟಾರ್ಟ್ ಸ್ಮಾಲ್. ನಾನು ಹೇಳೋದು ಒಂದೇ, ಐ ಟಾಕ್ ಟು ಅ ಲಾಟ್ ಆಫ್ ವಿಮೆನ್ ಹೂ ಹ್ಯಾವ್ ರೆಸ್ಟ್ರಿಕ್ಷನ್ಸ್ ಅಟ್ ಹೋಮ್. ಇನ್ಲಾಸ್ ಒಪ್ಪಲ್ಲ, ಹಸ್ಬೆಂಡ್ ಒಪ್ಪಲ್ಲ, ಪೇರೆಂಟ್ಸ್ ಒಪ್ಪಲ್ಲ ಅಂತ ಹೇಳೋರು ತುಂಬಾ ಇದಾರೆ. ನಾನ್ ಹೇಳೋದೊಂದೇ, ಸಡನ್ ಆಗಿ ನಾನು ಕೆಲಸ ಬಿಟ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇಟ್ ಫೀಲ್ಸ್ ವೆರಿ ಡ್ರಾಮ್ಯಾಟಿಕ್. ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್ ಅಬೌಟ್ ದೀಸ್ ಥಿಂಗ್ಸ್. ಇದೆಲ್ಲ ಇಮೋಷನಲ್ ಡಿಸಿಷನ್ಸ್ ಮಾಡಕ್ಕಾಗಲ್ಲ. ಸೊ ಬಿ ಪ್ರಾಕ್ಟಿಕಲ್, ಸ್ಟಾರ್ಟ್ ಸ್ಮಾಲ್ ಅಂಡ್ ಗೋ, ಬಿ ಸ್ಟಡಿ. ಅಂದ್ರೆ ಅದನ್ನ ಡೆಡಿಕೇಶನ್ ಅಲ್ಲಿ ಮಾಡ್ಬೇಕು. ಅದು ದಟ್ ಈಸ್ ವಾಟ್ ಇಸ್ ಡಿಫಿಕಲ್ಟ್. ಸ್ಟಾರ್ಟ್ ಮಾಡೋದು ಇಸ್ ನಾಟ್ ಡಿಫಿಕಲ್ಟ್, ಸಸ್ಟೈನಿಂಗ್ ಇಸ್ ದ ಡಿಫಿಕಲ್ಟ್ ಪಾರ್ಟ್. ನೀವು ಸ್ಟಾರ್ಟ್ ಮಾಡ್ಬಿಟ್ಟು 6 months ಲೇಟರ್ ಇಫ್ ಯುರ್ ಫೀಲಿಂಗ್ ಲೈಕ್ ಅಯ್ಯೋ ನಾನು ಯಾಕಾದ್ರೂ ಇದನ್ನ ಸ್ಟಾರ್ಟ್ ಮಾಡಿದೆ ಅಂತ ಒಂದ್ಸಲನೂ ಅನ್ಸಿದ್ರೆ ಕ್ಲೋಸ್ ಇಟ್. ಇಟ್ಸ್ ಫೈನ್. ದೇರ್ ಇಸ್ ನೋ, ಕೆಲವರಿಗೆ ಫೇಲ್ಯೂರ್ ಇಂದ ಇಷ್ಟು ಭಯ ಇರುತ್ತೆ, ದೇ ಡೋಂಟ್ ಇವನ್ ಸ್ಟಾರ್ಟ್. ಸೊ ಐ ಆಮ್ ಸೇಯಿಂಗ್ ಸ್ಟಾರ್ಟ್ ಸ್ಮಾಲ್, ಆರಾಮಾಗಿ ಸ್ಟಾರ್ಟ್ ಮಾಡಿ. ಅಂಡ್ ಡೋಂಟ್ ಬಿ ಅಂಡರ್ ದಟ್ ಪ್ರೆಷರ್. ಈ ತಿಂಗಳೇ ಎಲ್ಲ ಐ ಶುಡ್ ಬಿಕಮ್ ಅ ಮಿಲಿಯನೇರ್ ಅಂದ್ರೆ ಅದಾಗಲ್ಲ. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಸೊ ಯು ಹ್ಯಾವ್ ಟು ಟೇಕ್ ಯುವರ್ ಟೈಮ್, ಯು ಹ್ಯಾವ್ ಟು ಓವರ್ಕಮ್ ಯುವರ್ ಮೈಂಡ್ ಸೆಟ್. ಫಸ್ಟ್ ಇಸ್ ದ್ಯಾಟ್. ನಿಮಗೆ ಫ್ಯಾಮಿಲಿ ಸಪೋರ್ಟ್ ಕೊಡುತ್ತೋ ಕೊಡಲ್ವೋ, ನೀವ್ ನಿಮ್ಮನ್ನ ಸಪೋರ್ಟ್ ಮಾಡ್ತೀರಾ, ವಿಲ್ ಯು ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. Right. Thank you so much, ma'am. Thank you so much for joining here. Thank you. Thank you. Happy Women's Day to you too. Thank you so much, ma'am. It was great talking to you. Yeah. Bye. Thank you. Bye. Bye. ಸೊ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ, ಯಾರೆಲ್ಲ ಈ ಒಂದು ಚಾಕ್ಲೇಟ್ ಬಿಸ್ನೆಸ್ ನ ಮಾಡ್ತಾ ಇದ್ರಿ ಅಥವಾ ಚಾಕ್ಲೇಟ್ ಮೇಕಿಂಗ್ ನ ಕಲ್ತು ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಇಟ್ಕೊಂಡಿದ್ರಿ, ಅಥವಾ ನಮ್ಮ
ಫ್ರೀಡಮ್ ಆಪ್ ಸಬ್ಸ್ಕ್ರೈಬರ್ಸ್ ಯಾರ್ದೆಲ್ಲ ನಾನು ಇಂಟರ್ವ್ಯೂ ಮಾಡಿದ್ದೆ, ಏನ್ ನೀವೆಲ್ಲ ಸ್ಟಾಲ್ಸ್ ಇಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಿ, ಸ್ಟಾಲ್ಸ್ ಇಸ್ ಆಕ್ಚುಲಿ ರೈಟ್ ಆಪ್ಷನ್. ಮ್ಯಾಮ್ ಕೂಡ ಅದನ್ನೇ ಹೇಳಿದ್ರು. ನೀವು ಅಂಗಡಿ ಇಟ್ರಿ ಅಂತಂದ್ರೆ ಒಂದು ಕಮಿಟ್ಮೆಂಟ್ ಆಗತ್ತೆ. ಸೊ ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂದ್ರೆ ನಿಮ್ ಕೈಲಿ ಆಗುತ್ತೆ ಆ ಒಂದು ಬರ್ಡನ್ ನ ಸಸ್ಟೈನ್ ಮಾಡೋದಕ್ಕೆ ಅಂದ್ರೆ ಖಂಡಿತವಾಗ್ಲೂ ನೀವು ಪ್ಲಾನ್ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಚಾಕ್ಲೇಟ್ ಅಲ್ಲಿ ಹೈಜೀನ್ ಇರಬೇಕು, ಟೇಸ್ಟ್ ಇರಬೇಕು, ಪ್ಯಾಕಿಂಗ್ ಚೆನ್ನಾಗಿರ್ಬೇಕು. ನೀವು ಎಕ್ಸಾಕ್ಟ್ ಆಗಿ ಒಂದು ಬಿಸ್ನೆಸ್ ನ ಹೇಗ್ ಮಾಡ್ಬೇಕು ಅದ್ ಮಾಡ್ತೀರಿ ಅಂತಂದ್ರೆ ಅಫ್ಕೋರ್ಸ್ ಅದು ಸಕ್ಸಸ್ಫುಲ್ ಆಗಿರುತ್ತೆ. ಇದೇ ರೀತಿ ಯಾರೆಲ್ಲ ಈ ವೀಕ್ ಫುಲ್ ನೋಡ್ತಾ ಇರ್ತೀರಿ, ಪ್ರತಿದಿನ ಒಂದೊಂದು ಲೈವ್ ಇರುತ್ತೆ. ವಿಶೇಷವಾದಂತಹ ಏನೋ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಖಂಡಿತವಾಗ್ಲೂ ನಮ್ಮ ಜೊತೆ ಇರ್ತಾರೆ. ಪ್ರತಿಯೊಬ್ಬರು ಸಾಧಕರೇ ಅವರ ಲೈಫ್ ಅಲ್ಲಿ. ಬಟ್ ಕೆಲವರು ಏನೋ ಮಾಡ್ತಿದ್ದವ್ರು ಇನ್ನೇನೋ ಮಾಡಿ ಒಂದು ಅಚೀವ್ ಮಾಡಿರ್ತಕ್ಕಂಥವ್ರನ್ನ ನಾನು ಮಾತಾಡ್ಸಿದ್ರೆ ನಿಮ್ಗೆ ಅದು ಮೋಟಿವೇಶನ್ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರ ಜೊತೆ ಲೈವ್ ಅನ್ನ ಏರ್ಪಡಿಸ್ತಾ ಇದೀವಿ. ಸೊ ಮಿಸ್ ಮಾಡದೆ ಎವ್ರಿ ಡೇ ನಮ್ಮ ಚಾನೆಲ್ ಅಲ್ಲಿ ನಮ್ಮ ಲೈವ್ ನೋಡಿ. ನಿಮ್ಗೆ ಏನೇ ಕ್ವೆಶನ್ ಇತ್ತು ಅಂದ್ರೂ ಕೂಡ ಕೇಳ್ಬೋದು. ಇವತ್ತು ಕೂಡ ಯಾರೆಲ್ಲ ಇಲ್ಲಿ ಕ್ವೆಶನ್ಸ್ ಕೇಳಿದ್ರಿ ಅವ್ರಿಗೆ ಖಂಡಿತವಾಗ್ಲೂ ನಾನು ಸ್ವತಃ ರಿಪ್ಲೈ ಕೊಟ್ಟಿದ್ದೀನಿ. ಮ್ಯಾಮ್ ಇಂದ ಏನ್ ಆನ್ಸರ್ ಬರ್ಬೇಕಿತ್ತು ಅದನ್ನ ಹೇಳ್ಸಿದೀನಿ. ಜೊತೆಯಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಯಾರು ನಮ್ಮ ಫ್ರೀಡಮ್ ಆಪ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸ್ಪೆಷಲಿ ಫಾರ್ಮಿಂಗ್ ಸೆಕ್ಷನ್ ಅಲ್ಲಿ ಇರೋರು ಅಂದ್ರೆ ಕೃಷಿಕರು, ನಾವ್ ಯಾವಾಗ್ಲೂ ನೋಡ್ತಿರ್ಬೋದು, ನ್ಯೂಸ್ ಪೇಪರ್ಸ್ ಅಲ್ಲಿ ನೋಡ್ತೀವಿ ಅಥವಾ ಟಿವಿ ಚಾನೆಲ್ಸ್ ಅಲ್ಲಿ ನೋಡ್ತೀವಿ, ರೈತರು ಹಿಂಗಾಯ್ತು, ಸೂಸೈಡ್ ಮಾಡ್ಕೊಂಡ್ರು, ಹಾಗೆ ಹೀಗೆ ಅಂತ. ಅಫ್ಕೋರ್ಸ್ ನಮ್ಮೆಲ್ರಿಗೂ ಗೊತ್ತಿದೆ, ರೈತರಿಲ್ಲ ಅಂದ್ರೆ ನಾವ್ ಯಾರು ಬದುಕಿರೋದಿಲ್ಲ. ಬಿಕಾಸ್ ಬೇಸಿಕ್ ನೀಡ್ ಇಸ್ ಫುಡ್. ಅದೇ ಇಲ್ಲ ಅಂತಂದ್ರೆ ಹೇಗ್ ಬದುಕ್ತೀವಿ? ಬಟ್ ಸ್ಟಿಲ್ ಅವರಿಗೆ ಈ ಒಂದು ಕಾಲದಲ್ಲಿ ಬೆಲೆ ಇಲ್ಲ, ಅವರ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಸೊ ಏನ್ ಮಾಡ್ಬೋದು ನಮ್ಮ ರೈತರು? ರೈತೋದ್ಯಮಿ ಆಗ್ಬೇಕು. ಅದಾಗ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು? ಅಫ್ಕೋರ್ಸ್ ಹೆದರ್ತಾರೆ ಅಲ್ವಾ? ಒಂದು ಬೆಳೆ ಬಂತು ಅಂದಿದ ತಕ್ಷಣ ಮಾರ್ಬಿಟ್ರೆ ಸಾಕಪ್ಪ ಬಂದಿದ್ದಕ್ಕೆ ಅಂತ ಕೈಗೆ ಸಿಕ್ಕಿದ ಬೆಲೆ ಕೊಟ್ಬಿಡ್ತಾರೆ ಅವರು. ಬಟ್ ಟೊಮೆಟೊ ಮಾರೋ ಜಾಗದಲ್ಲಿ ಟೊಮೆಟೊ ಕೆಟ್ಟಪೋ ಇನ್ನೊಂದೇನೋ ತಯಾರಿಸಿದ್ರೆ, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿದ್ರೆ ಯಾವ ರೀತಿ ಲಾಭ ಬರ್ಬೋದು? 10 ರೂಪಾಯಿ ಜಾಗದಲ್ಲಿ 1000 ರೂಪಾಯಿ ಬರ್ಬೋದಲ್ವಾ? ಸೊ ಈ ರೀತಿ ಎಲ್ಲ ನಾವು ಥಿಂಕ್ ಮಾಡ್ಬೋದು. ಇದಕ್ಕೆ ಏನೆಲ್ಲ ಎಲಿಮೆಂಟ್ಸ್ ಬೇಕಾಗತ್ತೆ, ಏನೆಲ್ಲ ಚಾಲೆಂಜಸ್ ಬರುತ್ತೆ, ಈ ಪ್ರತಿ ಒಂದನ್ನು ಇದೇ ಮಾರ್ಚ್ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಮ್ಮ ಫ್ರೀಡಮ್ ಆಪ್ ನ ಹೆಡ್ ಕ್ವಾರ್ಟರ್ಸ್ ಏನಿದೆ ಬನಶಂಕರಿಲಿ, ಇಲ್ಲಿ ಒಂದು ಫ್ರೀ ವರ್ಕ್ ಶಾಪ್ ನ ಏರ್ಪಡಿಸಲಾಗಿದೆ. ಸೊ ಖಂಡಿತವಾಗ್ಲೂ ನೀವು ಬಂದು ಭಾಗವಹಿಸಬಹುದು. ನಿಮ್ಮ ಒಂದು ಜರ್ನಿ ಏನಿದೆ, ಕೃಷಿಕರಾಗಿದ್ದೀರಿ, ಈಗ ನೀವು ಕೃಷಿಕರಿಂದ ಕೃಷಿ ಉದ್ಯಮಿ ಆಗ್ಬೋದು. ಖಂಡಿತವಾಗ್ಲೂ ಈ ಒಂದು ಕನ್ಸು ಏನಿತ್ತು ನಿಮ್ಗೆ, ನಾನು ಬೆಳೆದ ಬೆಳೆಗೆ ನಾನೇ ಬೆಲೆ ಫಿಕ್ಸ್ ಮಾಡ್ಬೇಕು ಅಂತ, ಅದನ್ನ ನೀವು ಮಾಡ್ಬೋದು. ಸೊ ಅದಕ್ಕೆ ಬೇಕಾದಂತಹ ಒಂದಷ್ಟು ಡೀಟೇಲ್ಸ್ ನೀವೇನು ತಿಳ್ಕೋಬೇಕಾಗತ್ತೆ ಅಥವಾ ಅದ್ರ ಬಗ್ಗೆ ಏನು ನೀವು ಕ್ವೆಶನ್ಸ್ ಮಾಡ್ಬೇಕು, ನಿಮ್ಗೆ ಏನ್ ಡೌಟ್ಸ್ ಇದೆ ಅದೆಲ್ಲ ಖಂಡಿತವಾಗ್ಲೂ ಇಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಸ್ವತಃ ನಮ್ಮ ಫ್ರೀಡಮ್ ಆಪ್ ನ ಸಂಸ್ಥಾಪಕರು ಹಾಗೂ ಸಿಇಒ ಆಗಿರ್ತಕ್ಕಂತಹ ಸುಧೀರ್ ಅವರು ನಿಮ್ಮ ಎದುರಿಗಿರ್ತಾರೆ. ಖಂಡಿತವಾಗ್ಲೂ ನೀವು ಅವ್ರ ಜೊತೆ ಮಾತಾಡ್ಬೋದು. ಆದ್ರೆ ನೀವಿಲ್ಲಿ ಬರೋದಕ್ಕೆ ಒಂದು ಸಣ್ಣ ಕೆಲಸವನ್ನ ಮಾಡ್ಬೇಕಾಗತ್ತೆ. ಆ ಕೆಲಸ ಏನು? ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ನ ಲಿಂಕ್ ಇರುತ್ತೆ. ಆ ಲಿಂಕ್ ನ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಆ ಲಿಂಕ್ ನ ಫಿಲ್ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಆಫೀಸ್ ಇಂದ ನಿಮಗೆ ಒಂದು ಕರೆ ಬರುತ್ತೆ. ನಿಮಗೆ ಕರೆ ಮಾಡಿ ಅವರು ಕನ್ಫರ್ಮೇಶನ್ ನೀಡಿದ್ರು ಅಂದ್ರೆ ನೀವು ನಾಡಿದ್ದು ಅಂದ್ರೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಬರ್ಬೋದು. ಯಾರೆಲ್ಲ ಫಾರ್ಮ್ ಫಿಲ್ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ರಿ, ಅವರು ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ನಿಮ್ಮನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. 9945426566. ನೀವು ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಖಂಡಿತವಾಗ್ಲೂ ಬರ್ಬೋದು. ಇದು ಕೇವಲ ನಮ್ಮ ಫ್ರೀಡಮ್ ಆಪ್ ಸಬ್ಸ್ಕ್ರೈಬರ್ಸ್ಗೆ, ಹಾಗೆ ಯಾರೆಲ್ಲ ಅಗ್ರಿಪ್ರಿನರ್ ಆಗ್ಬೇಕು ಅಂತಿದ್ರೋ ಅವ್ರಿಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹ್ಯಾಪಿ ವಿಮೆನ್ಸ್ ವೀಕ್. ಮಾರ್ಚ್ 8ನೇ ತಾರೀಕು ವಿಮೆನ್ಸ್ ಡೇ. ಸೊ ಈ ವಾರ ಕಂಪ್ಲೀಟ್ ನಮ್ಮ ಜೊತೆ ಮಹಿಳಾ ಅತಿಥಿಯರಿರ್ತಾರೆ. ಖಂಡಿತವಾಗ್ಲೂ ಪ್ರತಿದಿನ ನಿಮ್ಮೊಟ್ಟಿಗೆ 1 hour ನಾನು ಕೂಡ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.